ಬರೆದಿರುವ ಬರವಣಿಗೆಯಿಂದ ನಾವು ಆ ಕುಲಂಕುಷವಾಗಿ ಒಂದಷ್ಟು ವಿಷಯಗಳನ್ನ ನೋಡ್ಕೊ ಬರ್ತಾ ಇದ್ದೀವಿ. ಆ ಅಡಿಯಲ್ಲಿ ಹೋದ ವಾರ ಕೂಡ ನಾವು ಅಪೋಸ್ಲರ ಕಾರ್ಯಗಳಲ್ಲಿ 13ನೇ ಅಧ್ಯಾಯದಲ್ಲಿ 13 ಅಧ್ಯಾಯದ ಪ್ರಾರಂಭದಿಂದ ನಾವು ಒಂದಷ್ಟು ವಿಷಯಗಳನ್ನ ನೋಡ್ಕೊ ಬಂದಿವಿ. ವಿಶೇಷವಾಗಿ ನಾವು ನೋಡ್ತಾ ಇದ್ದಿದ್ದು ಕಾರ್ಯಗಳು ಏನಂದ್ರೆ, ಅಪೋಸಲ್ ಪೌಲ್ ಮತ್ತು ಬರ್ನಬ ಸುವಾರ್ತೆಯ ಒಂದು ಕೆಲಸದಲ್ಲಿ ಅವರ ಪ್ರಯಾಣವನ್ನ ಅವರು ಪ್ರಾರಂಭ ಮಾಡಿದ್ದ ಒಂದು ವಿಚಾರಗಳನ್ನೇ ನಾವು ನೋಡಿದ್ವಿ. ಈ ದಿನ ಕೂಡ ಅದರ ಒಂದು ವಿಷಯಗಳನ್ನ ಇನ್ನು ನಾವು ನೋಡೋದಕ್ಕೆ ಪ್ರಯತ್ನ ಮಾಡೋಣ. ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ನಾವು ಪ್ರಾರಂಭ ಮಾಡೋಣ. ನವೀನ್ ಬ್ರದರ್ ಪ್ರಾರ್ಥನೆ ಮಾಡಕ್ಕಾಗತ್ತಾ? ನವೀನ್ ಬ್ರದರ್, ಓಕೆ ಬ್ರದರ್. ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಮಾಡಿ ಬ್ರದರ್ ಪ್ಲೀಸ್. ಕೇಳ್ತಾ ಬ್ರದರ್? ಕೇಳ್ತಾ ಇದೆ. ಪರಲೋಕವನ್ನು, ಭೂಲೋಕವನ್ನು, ಭೂಮಿ, ಆಕಾಶ, ಸಮುದ್ರವನ್ನು, ನೆಲವನ್ನು, ಅದರಲ್ಲಿರುವ ಸಮಸ್ತವನ್ನು, ಸಕಲ ಜೀವರಾಶಿಗಳನ್ನು ಉಂಟು ಮಾಡಿರುವ ನಮ್ಮ ತಂದೆಯಾದ ಯೆಹೋವ ದೇವರೇ, ತಂದೆಯ ದೇವರೇ, ಇವತ್ತಿನ ಶಾರೀರಿಕ ಆಹಾರ ಹಾಗೂ ಆತ್ಮಿಕ ಆಹಾರವನ್ನು ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ದಯಪಾಲಿಸಬೇಕಾಗಿ ನಮ್ಮ ರಕ್ಷಕ ನೋಡಿ ನಿಮ್ಮ ಜಗನಾಗಿರುವ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇರೆ ಪರಲೋಕದಲ್ಲಿರುವ ತಂದೆಯ ದೇವರೇ, ಆಮೆನ್. ಥ್ಯಾಂಕ್ ಯು ಬ್ರದರ್. ಸಹೋದರರೇ, ಈ ಒಂದು ಮೊದಲನೇ ಅಪೋಸಲ್ ಪೌಲನ ಒಂದು ಪ್ರಯಾಣವನ್ನೇ ನಾವು ಪ್ರಾರಂಭ ಮಾಡಿದ್ವಿ ಹೋದ ವಾರದಲ್ಲಿ. ಎಲ್ಲಿಂದ ಅವರು ಯೆರೂಸಲೇಮಿಂದ ಅವರ ಪಯಣವನ್ನ ಪ್ರಾರಂಭ ಮಾಡಿ ಯಾವ ಒಂದು ಪ್ರಾಂತ್ಯಗಳಿಗೆ ಅವರು ಹೋದ್ರು, ಆ ಒಂದು ಜಾಗಗಳಲ್ಲಿ ಯಾವ ರೀತಿ ಸುವಾರ್ತೆಯನ್ನ ಸಾರಿದ್ರು ಅನ್ನೋ ವಿಷಯಗಳನ್ನ ನಾವು ಹಂತವಾಗಿ ನೋಡ್ಕೊ ಬರ್ತಾ ಇದ್ವಿ. ಸೊ ಈ ಒಂದು ಪ್ರಯಾಣದ ಚಿತ್ರೀಕರಣ ಅಥವಾ ಮ್ಯಾಪ್ ಎಲ್ಲ ನೀವು ನೋಡ್ಬೇಕಾದ್ರೆ ನಕ್ಷೆಗಳು ನಿಮ್ಮ ಒಂದು ಬೈಬಲ್ ಅಲ್ಲಿ ಲಾಸ್ಟ್ ಅಲ್ಲಿ ಈ ಒಂದು ನಕ್ಷೆಗಳನ್ನ ಒಂದಷ್ಟು ಬೈಬಲ್ ಅಲ್ಲಿ ನಮಗೆ ಸಿಗತ್ತೆ. ಸೊ ಅದನ್ನು ಕೂಡ ನೀವು ಈ ಒಂದು ಪಾಠಕ್ಕೆ ನೀವು ಇಟ್ಕೊಬಿಟ್ರೆ, ನಾವು ಹೇಳ್ತಾ ಇರೋ ಒಂದು ಪ್ರಯಾಣ ಯಾವ ಒಂದು ಪ್ರದೇಶ, ಯಾವ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ವಿಷಯಗಳು ನಡೀತು ಅಂತ ಕೂಡ ನಮಗೆ ಮಾಹಿತಿ ಸಿಗತ್ತೆ. ಇದರಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇರೋದು ಏನು ಅಂತ ನೋಡ್ಬೇಕಾದ್ರೆ, ಈ ಮೆಡಿಟರೇನಿಯನ್ ಸಿ ಅಂತ ಏನು ನಾವು ಇಸ್ರೇಲ್ ದೇಶದ ಆಚೆ ಇರುವಂತ ಒಂದು ನದಿಯ ಅಥವಾ ಸಮುದ್ರದ ಒಂದು ದಡ ಇದೆಯೋ, ಆ ದಡದಲ್ಲೇ ಅತಿ ಹೆಚ್ಚಾದ ಸುವಾರ್ತೆಯ ಕೆಲಸಗಳು ಅಲ್ಲಿ ಅಪೋಸ್ಲರು, ವಿಶೇಷವಾಗಿ ಪೌಲನು ಮಾಡಿದ ಪ್ರಯಾಣ ಎಲ್ಲಾನು ಈ ದಡದಲ್ಲೇ ಅಂತ ಕೂಡ ನಮಗೆ ಸ್ವಲ್ಪ ವಿಷಯ ನಮಗೆ ಅರ್ಥ ಆಗತ್ತೆ. ಆ ರೀತಿ ಕಳೆದ ವಾರದಲ್ಲಿ ನಾವು ನೋಡುವಾಗ ಅಪೋಸಲ್ ಪೌಲ್ ಮತ್ತೆ ಬರ್ನಬ ವಿಶೇಷವಾಗಿ ಒಂದು ಸ್ಥಳಕ್ಕೆ ಅವರು ಹೋದಾಗ, ಆ ಸ್ಥಳ ಪಾಪೋಸ್ ಅನ್ನುವ ಒಂದು ಸ್ಥಳ. ಈ ಸ್ಥಳದಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ, ಆ ಸ್ಥಳದ ನಾಯಕನ ಒಬ್ಬ ನಾಯಕನು ಇವರ ಒಂದು ಸುವಾರ್ತೆಯನ್ನ ಕೇಳೋದಕ್ಕೆ ಆತನು ಆಸಕ್ತಿಯಿಂದ ಇರ್ತಾನೆ. ಆದ್ರೆ ಅಲ್ಲಿರುವಂತ ಒಬ್ಬ ಮಂತ್ರವಾದಿ ಆ ಒಂದು ಸುವಾರ್ತೆಯನ್ನ ಆತನಿಗೆ ಹೇಳೋದಕ್ಕೆ ಅವನು ಇಷ್ಟ ಇಲ್ಲದೆ ಅಥವಾ ಅದನ್ನ ಬಿಡದೆ ಅಪೋಸ್ಲರನ್ನ ಅವನು ತಡೆ ಹಾಕುವ ಒಂದು ವಿಷಯವನ್ನ ಕೂಡ ನಾವು ನೋಡ್ತೀವಿ. ಏನಕ್ಕೆ ಅಂತ ನೋಡ್ಬೇಕಾದ್ರೆ, ಆತನ ಒಂದು ಆ ಒಂದು ಮಂತ್ರವಾದಿಯಾಗಿರೋದ್ರಿಂದ ಅವನ ಒಂದು ಕಾರ್ಯಗಳು ಅಲ್ಲಿ ಎಲ್ಲಿ ಕೆಟ್ಟೋಗುತ್ತೋ ಅಥವಾ ಇವರಿಗೆ ನಿಜವಾದ ಒಂದು ದೇವರ ಒಂದು ವಿಷಯಗಳು ಗೊತ್ತಾಗ್ಬಿಟ್ಟು ಆತನಿಗೆ ಎಲ್ಲಿ ಒಂದು ವಿಶೇಷತೆ ಅಥವಾ ಆತನಿಗೆ ಪ್ರಾಮುಖ್ಯತೆ ಇಲ್ಲದೆ ಹೋಗ್ಬಿಡ್ತದೋ ಅಂತ ಹೇಳಿ ಅವನು ಭಯಗೊಂಡು ಆ ಒಂದು ಸುವಾರ್ತೆ ಆ ಒಂದು ಅಧಿಪತಿಗೆ ಸಿಗದೆ ಇರೋಂಗೆ ಅವನು ಯಾವಾಗ್ಲೂ ತಡೆ ಆಗ್ತಾ ಇದ್ದದನ್ನ ನೋಡ್ತಾರೆ. ಆವಾಗ ಪೌಲನು, ಸಹೋದರರೇ, ನಾವು ನೋಡುವಾಗ ಆತನನ್ನ ಗದರಿಸಿ ಆತನು ಕುರುಡನಾಗುವ ತರ ಬ್ಲೈಂಡ್ ಆಗ್ಬಿಡ್ತಾನ ಅವನು, ಅಲ್ವಾ?
ಸೊ ಆ ಒಂದು ಅದ್ಭುತವನ್ನ ಅಲ್ಲಿ ಪೌಲು ಮಾಡೋದನ್ನ ನಾವು ಕಳೆದ ಬಾರಿಯಲ್ಲಿ ಕೂಡ ನೋಡಿದ್ವಿ. ಆ ಒಂದು ಅದ್ಭುತವನ್ನ ನೋಡಿದ ಆ ಒಂದು ಅಧಿಪತಿ ಆ ಸುವಾರ್ತೆಯನ್ನ ನಂಬೋದಿಕ್ಕೆ ಅದು ಒಂದು ವಿಶೇಷವಾದ ಒಂದು ಕಾರ್ಯವಾಗಿತ್ತು ಅಂತ ಕೂಡ ನೋಡ್ತೀವಿ. ಈ ರೀತಿಯ ಒಂದು ಅದ್ಭುತವನ್ನ ನೋಡಿದ ತಕ್ಷಣ ಆ ಅಧಿಪತಿ ಏನ್ ಮಾಡಿದ್ರು ಅಂದ್ರೆ ಈ ಸುವಾರ್ತೆಯನ್ನ ಕೇಳೋದಿಕ್ಕೆ ಇನ್ನ ಒಂದು ಅವಕಾಶ ಅಥವಾ ಇನ್ನ ಆಸಕ್ತಿಯಿಂದ ಅದನ್ನ ಕೇಳಿದ್ರು ಅಂತ ಕೂಡ ನಾವು ಕಳೆದ ವಾರದಲ್ಲಿ ನೋಡಿದ್ವಿ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಈಗ ಸೌಲನು ಯಾವ ರೀತಿ ಸೌಲನು ಮತ್ತು ಬರ್ನಬನ ಜೊತೆ ಮಾರ್ಕನು ಕೂಡ ಇದ್ರು ಅಂತ ಕೂಡ ನಾವು ಪ್ರಾರಂಭದಿಂದ ನೋಡ್ಕೊ ಬರ್ತಾ ಇದೀವಿ. ಈ ಒಂದು ಪಟ್ಟಣ ಆದ ನಂತರ ಅವರು 5ನೇ ಪಟ್ಟಣ ನೀವು ಮಾರ್ಕ್ ಮಾಡಿಟ್ಕೊಂಡ್ರೆ ಈಗ ಹೋಗ್ತಾ ಇದ್ದಿದ್ದು ಅಪೊಸ್ತಲರ ಕಾರ್ಯಗಳು 13 ನೀವು ನೋಡಿದಾಗ ಇದು 5ನೇ ಪಟ್ಟಣವಾಗಿತ್ತು. ಯಾವುದು ಅಂತ ನೋಡ್ಬೇಕಾದ್ರೆ ಪೆರ್ಗಾ ಅನ್ನುವ ಪಟ್ಟಣ. ಸೊ ಈ ಪಟ್ಟಣದಲ್ಲಿ ಇವರು ಹೋಗುವಾಗ ಈ ಪಟ್ಟಣಕ್ಕೆ ಮಾರ್ಕನು ಅವರನ್ನ ಹಿಂಬಾಲಿಸಿಲ್ಲ. ಮಾರ್ಕನು ಯೆರೂಸಲೇಮಿಗೆ ಹಿಂತಿರುಗಿದನು ಅಂತ ನಮಗೆ ಒಂದು ಮಾಹಿತಿ ಕೊಡ್ತಾರೆ. ಏನಕ್ಕೆ ಮಾರ್ಕನು ಹಿಂತಿರುಗಿದನು ಅಂತ ನೋಡ್ಬೇಕಾದ್ರೆ ಯಾವ ಸೇವೆಗೋಸ್ಕರ ಮಾರ್ಕನು ಅವ್ರ ಜೊತೆ ಬಂದನೋ ಆ ಸೇವೆ ತುಂಬಾ ಕಠಿಣವಾಗಿತ್ತು, ಕಷ್ಟವಾಗಿದ್ದಿರ್ಬೋದು, ಅಥವಾ ಅವರು ಯಾವ ಒಂದು ಅಪೇಕ್ಷೆಯಿಂದ ಬಂದ್ರೋ ಆ ಅಪೇಕ್ಷೆಯ ಪ್ರಕಾರ ನಡೆದಿರದೇ ಇರ್ಬೋದು ಅನ್ನೋದು ಅನೇಕ ಮಾಹಿತಿಗಳು ನಮಗೆ ಸರಿಯಾದ ಒಂದು ವಿಷಯಗಳು ಅಲ್ಲಿ ಬರೆಯಲ್ಪಟ್ಟದೇ ಇದ್ರು ಕೂಡ ಇದಕ್ಕೋಸ್ಕರನೇ ಮಾರ್ಕನು ವಾಪಸ್ಸು ಹೋಗಿರ್ಬೋದು ಅಂತ ನಮ್ಗೆ ಒಂದು ಮಾಹಿತಿ ಕೊಡ್ತಾರೆ. ಸರಿ, ಸೊ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಸಹೋದರರೇ, ಈ ಪರ್ಗ ಅನ್ನುವ ಒಂದು ಸ್ಥಳದಲ್ಲಿ ಕೂಡ ಇವರು ಸುವಾರ್ತೆಯನ್ನ ಸಾರಿದ್ರು. ಅಲ್ಲಿ ನಡೆದಂತ ಘಟನೆಗಳು ಎಲ್ಲ ನಾವು ನೋಡಿದ್ವಿ. ಅದಾದ ನಂತರ ಈಗ ಸಹೋದರರೇ, ನಾವು ಎಲ್ಲಿಂದ ಪ್ರಾರಂಭ ಮಾಡೋದಂದ್ರೆ ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 14ನೇ ವಚನದಿಂದ ನಾವು ಈ ದಿನದ ಪಾಠವನ್ನ ನಾವು ಪ್ರಾರಂಭ ಮಾಡೋಣ. ಇದು ನಾವು ನೋಡುವಾಗ ಸಹೋದರರೇ, ಇವರು ಪರ್ಗಾ ಇಂದ ಇವರು ಈಗ ಎಲ್ಲಿಗೆ ಬರ್ತಾರೆ ಅನ್ನೋದನ್ನ ನಾವು ಆ ವಚನದಲ್ಲಿ ಓದೋಣ. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 14ನೇ ವಚನ. ಪರ್ಗದಿಂದ ಸಂಚಾರ ಮಾಡಿ ಸೀಮೆಗೆ ಸೇರಿದ ಅಂತಿಯೋಕ್ಯಕ್ಕೆ ಬಂದರು. ಸಬ್ಬತ್ತಿನದಲ್ಲಿ ಕಂಪ್ಲೀಟ್ ಮಾಡಿ. ಸಬ್ಬತ್ತಿನದಲ್ಲಿ ಅವರು ಸಭಾಮಂದಿರಕ್ಕೆ ಹೋಗಿ ಕೂತುಕೊಂಡರು. ಸರಿ. ಸೊ ಇಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಪರ್ಗಾ ಅನ್ನುವ ಒಂದು ದ್ವೀಪ ಅಥವಾ ಒಂದು ಪ್ರಾಂತ್ಯವನ್ನ ಬಿಟ್ಟು ಈಗ ಅಂತಿಯೋಕ್ಯ ಅನ್ನುವ ಒಂದು ಪ್ರಾಂತ್ಯಕ್ಕೆ ಬರ್ತಾರೆ, ಒಂದು ಪ್ರದೇಶಕ್ಕೆ ಬರ್ತಾರೆ. ಈ ಅಂತಿಯೋಕ್ಯ ಅನ್ನುವ ಒಂದು ಪಟ್ಟಣದ ಹೆಸರನ್ನ ನಾವು ಆಗ್ಲೇ ಕೇಳಿದ್ದೀವಿ. ಇದು ಎಲ್ಲಿ ಅಂತ ನೋಡ್ಬೇಕಾದ್ರೆ ಯೆರೂಸಲೇಮಿನ ಆಜುಬಾಜು ಅಥವಾ ಹತ್ರ ಇರುವಂತ ಒಂದು ಪಟ್ಟಣವಾಗಿ ಈ ಅಂತ್ಯೋಕ್ಯ ಇತ್ತು. ಈ ಅಂತ್ಯೋಕ್ಯದಲ್ಲೇ ಕ್ರೈಸ್ತರು ಅನ್ನುವ ಒಂದು ಹೆಸರು ಬಂತು ಅಂತ ನಾವು ಕೇಳಿದ್ವಿ. ಅದೇ ಹೆಸರಿರುವ ಒಂದು ಹೆಸರುಗೊಂಡಿರುವ ಇನ್ನೊಂದು ಪಟ್ಟಣ ಅದು ಏನ್ರಿ, ಈ ಒಂದು ತೈರಿ ದೇಶ ಇಲ್ಲ ತುರ್ಕಿ ದೇಶ ಇದೆಯಲ್ಲ, ಅದರ ಹತ್ರ ಬರುವಂತ ಇದು ಬಂದು ನಾವು ಯೆರೂಸಲೇಮಲ್ಲಿ ನೋಡಿದಂತ ಅಂತ್ಯೋಕ್ಯ ಅಲ್ಲ, ಇದು ಇನ್ನೊಂದು ಅಂತ್ಯೋಕ್ಯ ಅಂತ ಕೂಡ ನಾವು ನೋಡ್ಬೋದು. ಸೊ ಒಂದೇ ಹೆಸರು 2 ಕಡೆ ಬರೋದನ್ನ ನೋಡ್ತೀವಿ. ಸೊ ಇದು ಒಂದು ಕಾಮನ್ ಆಗಿರುವ ಒಂದು ಹೆಸರಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈಗ ಪರ್ಗಾ ಇಂದ ಇವರು ಅಂತ್ಯೋಕ್ಯಕ್ಕೆ ಬರ್ತಾರೆ. ಸೊ ಅಂತ್ಯೋಕ್ಯಕ್ಕೆ ಬಂದಾಗ ಇವರು ಸಭಾಮಂದಿರದಲ್ಲಿ ವಿಶೇಷವಾಗಿ ಸಬ್ಬತ್ತಿನ ದಿನದಲ್ಲಿ ಇವರು ಅಲ್ಲಿ ತಲುಪ್ತಾರೆ. ಸೊ ಯಹೂದ್ಯರ ಸಬ್ಬತ್ತಿನ ದಿನ ತುಂಬಾ ವಿಶೇಷವಾದದ್ದು ಅವರಿಗೆ. ಆ ಸಬ್ಬತ್ತಿನ ದಿನದಲ್ಲಿ ಸಭಾಮಂದಿರದಲ್ಲಿ ಅವ್ರೇನ್ ಮಾಡೋರು ಅಂದ್ರೆ ಅವರು ಸಭಾಮಂದಿರದಲ್ಲಿ ಏನ್ ಮಾಡೋರು ಅಂದ್ರೆ ಎಲ್ಲ ಅಲ್ಲಿ ಇರುವಂತ ಯಹೂದ್ಯರು ಕೂಡಿ ದೇವರ ವಾಕ್ಯವನ್ನ ಓದಿ ಅದರ ಒಂದು ವಿಷಯಗಳನ್ನ ಚರ್ಚೆ ಮಾಡುವಂತ ಒಂದು ಪದ್ಧತಿ
ಅಲ್ಲಿ ಅವ್ರಿಗಿತ್ತು ಅಂತ ನೋಡ್ತೀವಿ. ಸಭಾ ಮಂದಿರ ಅಂತ ಹೇಳುವಾಗ ಅಲ್ಲಿ ಈಗಿರೋ ತರ ಒಂದು ಸರ್ವಿಸ್ ತರ ನಡೆಸೋದು ಅಥವಾ ಒಂದು ಮಾಸ್ ಅಂತ ಹೇಳ್ತಾರಲ್ಲ, ಇದೆಲ್ಲ ಮಾಡೋದಲ್ಲ. ಇವರಲ್ಲಿ ಏನ್ ಮಾಡೋರು ಅಂದ್ರೆ ಆ ಒಂದು ಸಬ್ಬತ್ತಿನ ದಿನದಲ್ಲಿ ಅವ್ರಿಗೆ ಕೊಟ್ಟಿದ್ದಂತ ಆ ಒಂದು ಲಾ ಅಲ್ವಾ, ಆ ಒಂದು ದಶಾಜ್ಞೆಗಳು ಅಥವಾ ಅವ್ರಿಗೆ ಕೊಟ್ಟಿದ್ದಂತ ನಿಯಮಗಳನ್ನೆಲ್ಲ ಓದಿ ಅವ್ರು ಏನ್ ಮಾಡೋರು ಅಂದ್ರೆ ಅದರ ಬಗ್ಗೆ ಚರ್ಚೆ ಮಾಡುವ ಒಂದು ಪದ್ಧತಿ ಅವರಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಈಗ ಸೌಲನು ಮತ್ತೆ ಬರ್ನಬ ಆ ರೀತಿ ಅಂತೋಕ್ಯದಲ್ಲಿ ಇದ್ದಂತ ಸಭಾ ಮಂದಿರಕ್ಕೆ ಬರ್ತಾರೆ. ಬಂದು ಅಲ್ಲಿರುವಂತ ಯಹೂದ್ಯರ ಮಧ್ಯದಲ್ಲಿ ಅವ್ರೇನ್ ಮಾಡ್ತಾರೆ, ಕುಳಿತುಕೊಳ್ತಾರೆ. ಸೊ ಕುಳಿತುಕೊಂಡಾಗ ಸಹೋದರರೇ, ಅಲ್ಲಿ ವಿಷಯವನ್ನ ನೋಡುವಾಗ ಆ ಒಂದು ಕಾರ್ಯದಲ್ಲಿ ನಾವು ಯಾವ ರೀತಿ ನೋಡ್ತೀವಿ ಅಂದ್ರೆ, ಆ ಒಂದು ಸಭಾ ಮಂದಿರದಲ್ಲಿ ಹೋದಾಗ ವಿಶೇಷವಾಗಿ ಇವರು ಇಬ್ರು ಒಂದು ಹೊಸ ಮುಖಗಳಂತ ಈಸಿಯಾಗಿ ಕಂಡುಹಿಡಿತಾರೆ ಅಲ್ವಾ. ತುಂಬಾ ದೊಡ್ಡ ಏನಂದ್ರೆ ಸಭಾ ಮಂದಿರಗಳಿಲ್ಲ, ಅದೆಲ್ಲ ಚಿಕ್ಕದಾಗಿತ್ತು. ಸೊ ಆ ರೀತಿಯಲ್ಲಿ ಇವ್ರು ಹೋಗಿ ಅಲ್ಲಿ ಕುಳಿತಿದ ತಕ್ಷಣನೇ ಅಲ್ಲಿರುವಂತ ಸಭಾ ಮಂದಿರದಲ್ಲಿರುವಂತ ಜನರು ಇವ್ರನ್ನ ಸುಲಭವಾಗಿ ಇವರು ಹೊಸಬರು ಅಂತ ಕಂಡುಹಿಡಿಯೋದಕ್ಕೆ ಅನೇಕ ಸಾಧ್ಯತೆಗಳು ಇತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಪೌಲನು ವಿಶೇಷವಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಪೌಲನ ಬಗ್ಗೆ ಹೇಳುವಾಗ ಆತನನ್ನು ಅನ್ಯ ಜನರಿಗೆ ಒಂದು ವಿಶೇಷವಾದ ಒಂದು ವ್ಯಕ್ತಿಯಾಗಿ, ಅನ್ಯ ಜನರನ್ನ ಕ್ರೈಸ್ತರಾಗಿ ಅವ್ರನ್ನ ಕರ್ಕೊಬರೋದಕ್ಕೆ ಸಾಕ್ಷಿಯಾಗಿ ಅಪೊಸ್ತಲ ಪೌಲನನ್ನ ದೇವರು ಅಲ್ಲಿ ಕರೆದ್ರು ಅಂತ ಕೂಡ ಯೇಸು ಸ್ವಾಮಿಯ ಒಂದು ವಿಷಯಗಳು ನಮ್ಗೆ ಹೇಳ್ತದೆ. ಆದ್ರೆ ಇಲ್ಲಿ ನಾವು ನೋಡ್ಬೇಕಾದ್ರೆ ಪೌಲನು ಅತಿ ಹೆಚ್ಚಾಗಿ ಪ್ರಾರಂಭದ ದಿನಗಳಲ್ಲಿ ಯಹೂದ್ಯರ ಕಾಲವು ಇನ್ನ ಸಮಾಪ್ತಿ ಅಥವಾ ಅದು ಬಂದು ನೆರವೇರಿಲ್ಲ ಅಥವಾ ಅದು ಕಂಪ್ಲೀಟ್ ಆಗದೆ ಇರೋದ್ರಿಂದ ಈ AD 70 ತನಕ ಅವ್ರು ಏನ್ ಮಾಡ್ಬೇಕಾಗಿತ್ತು, ಅಲ್ಲಿ ಯಹೂದ್ಯರಿಗೆ ಮೊಟ್ಟ ಮೊದಲನೆಯದಾಗಿ ಸುವಾರ್ತೆಯನ್ನ ಕೊಡುವ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಸೊ ಆ ರೀತಿಯಲ್ಲಿ ಈ ಪಯಣದಲ್ಲಿ ಪೌಲನು ಅನ್ಯ ಜನರಿಗೆ ಸುವಾರ್ತೆಯನ್ನ ಸಾರೋದಕ್ಕಿಂತ ಪ್ರಾರಂಭದಲ್ಲಿ ಯಹೂದ್ಯರಿಗೆ ಅವ್ರು ಅತಿ ಹೆಚ್ಚಾದ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟರು. ಯಾಕಾದ್ರೆ ಆ ಒಂದು ಯಹೂದ್ಯರ ಕಾಲ ಸಮಯ ಇನ್ನ ಮುಗಿದೇ ಇರುವುದರಿಂದ ಅಂತ ಕೂಡ ನಾವು ನೋಡಬಹುದು. ಸೊ ಈ ಅಂತೋಕ್ಯದಲ್ಲಿ ಕೂಡ ಅಂಥದ್ದೇ ಒಂದು ಕೆಲಸವನ್ನ ಮಾಡುವಾಗ ಸಭಾ ಮಂದಿರದಲ್ಲಿ ಅವರು ಕುಳಿತಿರೋದನ್ನ ನೋಡ್ತೀವಿ. ಸೊ ಈ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಸೌಲನು ಅಥವಾ ಪೌಲನು ಮಾಡಿದಂತ ಈ ಒಂದು ವಿಷಯದಲ್ಲಿ ನಾವೇನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ನಡೆದ ಒಂದು ಘಟನೆಯನ್ನ ನಾವು ಓದೋಣ. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 15 ಮತ್ತು 16 ವಚನಗಳು. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 15 ಮತ್ತು 16 ವಚನಗಳು. ಸಭಾ ಮಂದಿರಕ್ಕೆ ಹೋಗಿ ಕೂತುಕೊಂಡರು. ಧರ್ಮಶಾಸ್ತ್ರವು, ಪ್ರವಾದಿಗಳ ಗ್ರಂಥವು ಇವುಗಳ ಪಾರಾಯಣವಾದ ಮೇಲೆ ಸಭಾ ಮಂದಿರದ ಯಜಮಾನರು, ಸಹೋದರರೇ, ಜನರಿಗೆ ಹೇಳತಕ್ಕ ಬುದ್ಧಿಮಾತೆವಾದರೂ ನಿಮಗಿದ್ದರೆ ಎಂದು ಅವರಿಗೆ ಹೇಳಿ ಕಳುಹಿಸಿದರು. ಆಗ ಪೌಲನು ಎದ್ದು ಕೈ ಸನ್ನೆ ಮಾಡಿ, ಓಕೆ ಸಾಕು. ಸೊ 13, 16ರಲ್ಲಿ ನಾವು ನೋಡುವಾಗ 15, 16ರಲ್ಲಿ ನೋಡಿ ಎಂತ ಒಂದು ವಿಷಯ ಅಂದ್ರೆ, ಅಲ್ಲಿ ಸೌಲನು ಮತ್ತೆ ಬರ್ನಬ ಅಲ್ಲಿ ಹೋಗಿ ಸಭಾ ಮಂದಿರದಲ್ಲಿ ಕೂತ್ಕೊಂಡಾಗ ಸಭಾ ಮಂದಿರದಲ್ಲಿದ್ದ ಆ ನಡೆಸುವ ವ್ಯಕ್ತಿಗಳು ಇವ್ರನ್ನ ವಿಶೇಷವಾಗಿ ನೋಡಿದ್ರು ಅಲ್ವಾ. ನೋಡಿದಾಗ ಆ ಸಭಾ ಮಂದಿರದ ಒಂದು ವಿಷಯ ಎಷ್ಟು ವಿಶಾಲವಾಗಿತ್ತು ಅಂತ ನೋಡ್ಬೇಕಾದ್ರೆ, ಯಾರೇ ಯಹೂದ್ಯರು ಆ ಸಭಾ ಮಂದಿರಕ್ಕೆ ಬಂದಾಗ ಅಥವಾ ಆ ಯಹೂದ್ಯರು ಬಂದಿದ್ದನ್ನ ನೋಡಿ ಇವರು ಕೂಡ ಏನಾದ್ರು ವಿಷಯವನ್ನ ಅಲ್ಲಿ ಇರುವಂತ ಜನಕ್ಕೆ ತಿಳಿಸೋದಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ನೋಡಿ. ಅದು ತುಂಬಾ ಮುಖ್ಯವಾದದ್ದು. ಯಾಕೆಂದ್ರೆ ಅಲ್ಲಿ ಈ ಒಂದು ವಿಷಯವನ್ನ ನೋಡುವಾಗ ಅಲ್ಲಿ ಧರ್ಮಶಾಸ್ತ್ರದಿಂದ ನಾವು ವಚನಗಳನ್ನ ಓದುವಾಗ ಅಲ್ಲಿ ನೋಡಿದ್ವಿ, ಧರ್ಮಶಾಸ್ತ್ರದ ವಿಚಾರಗಳು ಅಲ್ಲಿ
ಓದುತ್ತಾರೆ. ಅದಾದ್ಮೇಲೆ ಅಲ್ಲಿರುವಂತ ಪ್ರವಾದಿಗಳ ವಿಚಾರದಲ್ಲಿ ಅಲ್ಲಿ ಓದುವಂತದ್ದಾಗಿದೆ. ಸೊ ಇದೆಲ್ಲಾನು ಆ ಒಂದು ಸಭಾಮಂದಿರದಲ್ಲಿ ಮಾಡುವಂತ ಪದ್ಧತಿಗಳಾಗಿತ್ತು. ಆ ಪದ್ಧತಿಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಇದೆಲ್ಲ ಓದಿ ಅದನ್ನ ವಿಂಗಡಿಸಿ ಅಲ್ಲಿರುವಂತ ಜನರಿಗೆ ಹೇಳುವಂತ ವಿಷಯಗಳೆಲ್ಲ ಅಲ್ಲಿ ನಡೀತಾ ಇತ್ತು ಅಂತ ನೋಡ್ತೀವಿ. ಆ ರೀತಿಯಲ್ಲಿ ಬಂದಿರುವಂತ ಹೊಸ ವ್ಯಕ್ತಿಗಳಾಗಿರುವ ಇವ್ರನ್ನ ಅಲ್ಲಿ ಆಹ್ವಾನಿಸ್ತಾರೆ. ಏನಕ್ಕೆ ಅಂತೆ, ನಿಮಗೆ ಏನು ವಿಷಯಗಳು ಗೊತ್ತಿದೆಯೋ ಆ ವಿಷಯಗಳನ್ನ ನೀವು ಕೂಡ ಜನರಿಗೆ ಅಲ್ಲಿ ಇರುವಂತ ಸಭಾಮಂದಿರದಲ್ಲಿ ಇರುವಂತವ್ರಿಗೆ ನೀವು ತಿಳಿಸ್ರಿ ಅಂತ ಹೇಳಿ ಒಂದು ಆಹ್ವಾನವನ್ನ ಕೊಡ್ತಾರೆ ಸಹೋದರ. ನೋಡ್ರಿ, ಎಂತ ಒಂದು ಯಹೂದ್ಯರ ಒಂದು ವಿಷಯದಲ್ಲಿ ದೇವರ ವಾಕ್ಯದ ವಿಚಾರದಲ್ಲಿ ಎಷ್ಟು ವಿಶಾಲವಾದ ಮನಸ್ಥಿತಿಯಲ್ಲಿ, ಅಲ್ಲಿ ಯಾರು ಎತ್ತ ಏನು ಅಂತ ಗೊತ್ತಿಲ್ಲ, ಆದ್ರೆ ಇವರು ದೇವರ ಹೆಸರಿನಲ್ಲಿ ಬಂದಿರುವಂತವರು ಅಂತ ಗೊತ್ತಿತ್ತು, ಇವರು ಯಹೂದ್ಯರು ಅಂತ ಗೊತ್ತಿತ್ತು. ಸೊ ಯಹೂದ್ಯರಾಗಿರೋದ್ರಿಂದ ಇವರು ಕೂಡ ಏನಾದ್ರೂ ಸಭೆಗೆ ಒಂದು ಬುದ್ಧಿವಾದಗಳನ್ನ ಹೇಳುತ್ತಾರ ಅಥವಾ ಸಭೆಗೆ ಏನಾದ್ರೂ ಒಂದು ವಿಶೇಷವಾದ ಒಂದು ವಿಷಯವನ್ನ ಹೇಳಕ್ಕೆ ಬಯಸ್ತಾರ ಅಂತ ಹೇಳಿ ಅವ್ರಿಗೂ ಒಂದು ಅವಕಾಶವನ್ನ ಕೊಡುವಂತ ಒಂದು ವಿಷಯವನ್ನ ಇಲ್ಲಿ ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಕೊಟ್ಟಂತ ಆಹ್ವಾನವನ್ನ ಪೌಲನು ಏನ್ ಮಾಡ್ಬಿಟ್ರಿ, ಇಮ್ಮಿಡಿಯೇಟ್ ಆಗಿ ಅದನ್ನ ಬಳಸ್ಕೊಬಿಟ್ರು. ಅದನ್ನೇ ಅಲ್ಲಿ ನೋಡ್ತೀವಿ. ಪೌಲನು ಗೆದ್ದು ಕೈಯನ್ನ ಚಾಚಿ ಅಲ್ಲಿ ಏನ್ ಮಾಡ್ತಾರಂದ್ರೆ, ಅಲ್ಲಿ ಇರುವಂತ ಯಹೂದ್ಯರಿಗೆ ಅವರು ವಾಕ್ಯಗಳನ್ನ ಅಥವಾ ಅವರ ಒಂದು ಉಪದೇಶವನ್ನ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ಏನ್ ನೋಡ್ಬೇಕಂದ್ರೆ ಸಹೋದರರೇ, ಈ ಸಭಾಮಂದಿರದಲ್ಲಿ ಕೂಡ ಯಹೂದ್ಯರು ಮಾತ್ರ ಅಲ್ಲ, ಅನ್ಯ ಜನರು ಯಹೂದ್ಯ ದೇವರನ್ನ ಸ್ವೀಕಾರ ಮಾಡಿ ಆ ಒಂದು ಯಹೂದ್ಯರ ವಿಶ್ವಾಸದಲ್ಲಿ ಇರುವಂತ ಒಂದಷ್ಟು ಅನ್ಯ ಜನರು ಕೂಡ ಆ ಸಭಾಮಂದಿರದಲ್ಲಿ ಇದ್ರು ಅನ್ನೋದನ್ನ ನಾವು ಈ ಬರುವಂತ ಪಾಠದಲ್ಲಿ ನಾವು ನೋಡೋಣ. ಸೊ ಯಹೂದ್ಯರ ಮಧ್ಯದಲ್ಲೂ ಕೂಡ ಯಹೂದ್ಯರು ಪೂಜಿಸುವ ದೇವರನ್ನ ಸ್ವೀಕಾರ ಮಾಡಿ ಅವರ ಒಂದು ಪದ್ಧತಿ, ಅವರ ಒಂದು ನಂಬಿಕೆ, ಅವರ ಒಂದು ವಿಶ್ವಾಸದ ಪ್ರಕಾರವಾಗಿ ಅನ್ಯ ಜನರು ಕೂಡ ಅಲ್ಲಿ ಸಭಾಮಂದಿರದಲ್ಲಿ ಇದ್ರು ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಈಗ ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಪೌಲನ ವಿಚಾರದಲ್ಲಿ ಅವರು ಮಾಡಿದಂತ ವಿಷಯಗಳು ಅಂತ ನೋಡ್ಬೇಕಾದ್ರೆ ಅಲ್ಲಿ ಅವರು ಹೇಳುವಂತ ಒಂದು 15ನೇ ವಚನದಲ್ಲಿ ಹೇಳುವಂತ ವಿಷಯವನ್ನ ನೋಡ್ಬೇಕಾದ್ರೆ ಆ 13ನೇ ಅಧ್ಯಾಯ 15ನೇ ವಚನ ಒಂದ್ಸರಿ ಓದೋಣ ಸಿಸ್ಟರ್. 13:15. ಸಭಾಮಂದಿರಕ್ಕೆ ಹೋಗಿ ಕೂತುಕೊಂಡರು. ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥವು ಇವುಗಳ ಪಾರಾಯಣವಾದ ಮೇಲೆ ಸಭಾಮಂದಿರದ ಯಜಮಾನರು, ಸಹೋದರರೇ, ಜನರಿಗೆ ಹೇಳತಕ್ಕ ಬುದ್ಧಿ ಮಾತೇನಾದರೂ ನಿಮಗಿದ್ದರೆ ಹೇಳಿರಿ ಎಂದು ಅವರಿಗೆ ಹೇಳಿ ಕಳುಹಿಸಿದರು. ಓಕೆನಾ? ಸೊ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ವಿಚಾರಗಳು ಅಲ್ಲಿ ಧರ್ಮಶಾಸ್ತ್ರವು ಮತ್ತೆ ಅಲ್ಲಿರುವಂತ ಪ್ರವಾದಿಗಳ ವಚನಗಳು ಏನು ಪಾರಾಯಣಗಳು ಅಲ್ಲಿ ಆಗಿದ ತಕ್ಷಣ ಆ ಒಂದು ಅಡಿಯಲ್ಲಿ ಏನಾದ್ರೂ ಸಭೆಗೆ ನೀವು ಬುದ್ಧಿವಾದಗಳನ್ನ ಹೇಳ್ತೀರಾ ಅಂತ ಹೇಳಿ ಒಂದು ಆಹ್ವಾನವನ್ನ ಕೊಡ್ತಾರೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಯಾವ ರೀತಿ ಈ ವಿಚಾರದಲ್ಲಿ ಪೌಲನು ಅತಿ ಹೆಚ್ಚಾದ ಒಂದು ಮಾಹಿತಿಯನ್ನ ಪಡ್ಕೊಂಡಿರೋದ್ರಿಂದ ಅವ್ರು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಈ ಒಂದು ಆಪರ್ಚುನಿಟಿನ ಏನ್ ಮಾಡ್ಬಿಟ್ರಿ, ಇಮ್ಮಿಡಿಯೇಟ್ ಆಗಿ ತಗೋಬಿಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಅವರು ಹೆಂಗೆ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ನೀವು 13ನೇ ಅಧ್ಯಾಯ 17ನೇ ವಚನದಿಂದ ನಾವು 17ನೇ ವಚನ ಓದೋಣ. 13ನೇ ಅಧ್ಯಾಯ 17ನೇ ವಚನ. ಇಸ್ರೇಲ್ ಜನರೇ ಮತ್ತು ಯಹೂದ್ಯದ ಮತಾವಲಂಬಿಗಳೇ, ಕೇಳಿರಿ. ನಮ್ಮ ಇಸ್ರೇಲ್ ಜನರು ದೇವರು ನಮ್ಮ ಪಿತೃಗಳನ್ನು ಆರಿಸಿಕೊಂಡು ನಮ್ಮ ಜನರು ಐಗುಪ್ತ ದೇಶದಲ್ಲಿ
ಪ್ರವಾಸಿಯಾಗಿದ್ದಾಗ ಅವರನ್ನು ವೃದ್ಧಿಗೆ ತಂದು ಭುಜಬಲದಿಂದ ಆ ದೇಶದೊಳಗಿಂದ ಬರಮಾಡಿದನು. ಓಕೆ, ಆತನು ಸುಮಾರು ಸಾಕು ಸರ್. 40 ವರ್ಷಗಳವರೆಗೂ ಅಡವಿಯಲ್ಲಿ ಅವರು ನಡವಳಿಕೆಯನ್ನು ಸಹಿಸಿಕೊಂಡನು. ಓಕೆ ಓಕೆ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈಗ ಪೌಲನು ಎದ್ದು ಅಲ್ಲಿ ಆ ಕೂಡಿರುವಂತ ಜನರಿಗೆ ಅವರು ಒಂದು ಸಂದೇಶವನ್ನ ತಿಳಿಸ್ಬೇಕು. ಸೊ ಈ ಸಂದೇಶವನ್ನ ತಿಳಿಸ್ಬೇಕಾದ್ರೆ ಅವ್ರಿಗೆ ತುಂಬಾ ಮೂಲಭೂತವಾದ ಒಂದು ಸಂದೇಶ ಏನ್ ಕೊಡ್ಬೇಕಾಗಿತ್ತು ಯಹೂದ್ಯರ ಮಧ್ಯದಲ್ಲಿ ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಮೆಸ್ಸಾಯ ಅಂತ ಅವ್ರಿಗೆ ತಿಳಿಸ್ಬೇಕು. ಇದೊಂದೇ ಉದ್ದೇಶ ಅಲ್ಲಿ ಸಭೆಯ ಪ್ರಾರಂಭದಲ್ಲಿ, ಆದಿ ಸಭೆಯಲ್ಲಿ ಎಲ್ಲಾ ಅಪೊಸ್ತಲರು ಎಲ್ಲಿ ಹೋದ್ರು ಕೂಡ ಯಹೂದ್ಯರ ಮಧ್ಯದಲ್ಲಿ ಏನು ವಿಷಯಗಳನ್ನ ಪ್ರಕಟಣೆ ಮಾಡಿದ್ರು ಅಥವಾ ಯಾವ ವಿಷಯದ ಮೇಲೆ ಅವರು ಅತಿ ಹೆಚ್ಚಾದ ಗಮನ ಕೊಟ್ರು ಅಂದ್ರೆ, ಯೇಸು ಸ್ವಾಮಿ ಯಾರನ್ನ ಯಹೂದ್ಯರು ಸಾಯಿಸಿದ್ರೋ ಅವರೇ ಮೆಸ್ಸಾಯ ಅಂತ ಅವರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆ ಒಂದು ಕೆಲಸ ಮಾಡಬೇಕಾದ್ರೆ ಯಹೂದ್ಯರ ಮಧ್ಯದಲ್ಲಿ ಅವರ ಹಿನ್ನೆಲೆಗಳನ್ನ ಫಸ್ಟು ಹೇಳ್ಬೇಕು. ಯಾವ ರೀತಿ ಯಹೂದ್ಯರು ದೇವರಿಂದ ಕಾಪಾಡಲ್ಪಟ್ಟು, ಯಾವ ರೀತಿ ಯಹೂದ್ಯರಿಗೆ ರಾಜರಿದ್ರು ಅಲ್ವಾ, ನ್ಯಾಯಾಧಿಪತಿಗಳಿದ್ರು, ಯಾವ ರೀತಿ ಎಲ್ಲ ಹೇಳ್ಕೊ ಬಂದು ಅವರು ಕಡೆಗೆ ಮೆಸ್ಸಾಯ ಯೇಸು ಸ್ವಾಮಿಯನ್ನ ಮೆಸ್ಸಾಯವಾಗಿ ಅಲ್ಲಿ ಯಹೂದ್ಯರು ಸ್ವೀಕರಣ ಮಾಡಬೇಕು ಅಂದ್ರೆ ಇಷ್ಟು ಹಿನ್ನೆಲೆಗಳು ಅವ್ರಿಗೆ ಮಾಹಿತಿಗಳನ್ನ ಕೊಡಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದೇ ರೀತಿಯಲ್ಲಿ ನಾವು ಇದೇ ಒಂದು ವಿಚಾರವನ್ನ ಈ ಪಾಠದ ಪ್ರಾರಂಭದಲ್ಲಿ ಕೂಡ ನೋಡಿದ್ವಿ. ಯಾವ್ದಪ್ಪ ಅಂತ ನೋಡ್ಬೇಕಾದ್ರೆ, ಸ್ಟೇಫಾನನ್ನು ಕೂಡ ಯಾವಾಗ ಯಹೂದ್ಯರ ಮಧ್ಯದಲ್ಲಿ ಸಾಕ್ಷಿ ಹೇಳೋದಿಕ್ಕೆ ಆತನಿಗೆ ನಿಲ್ಲಿಸ್ತಾರೋ ಆವಾಗ ಸ್ಟೇಫಾನ ಕೂಡ ಸಾಕ್ಷಿಯನ್ನ ಪ್ರಾರಂಭ ಮಾಡಿ ಕೊನೆಗೆ ಆತನು ಯೇಸು ಸ್ವಾಮಿನೇ ಮೆಸ್ಸಾಯ ಅಂತ ಅಲ್ಲಿ ಏನ್ ಮಾಡ್ತಾರೆ, ಪ್ರಕಟಿಸ್ತಾರೆ. ಅದೇ ವಿಷಯವನ್ನ ಇಲ್ಲಿ ಈಗ ಪೌಲನು ಮಾಡುವ ಒಂದು ವಿಷಯವನ್ನ ನೋಡ್ತೀವಿ. ಈ ಪೌಲನು ಮಾಡುವ ವಿಷಯ ಎಲ್ಲಿ ಅಂತ ನೋಡ್ಬೇಕಾದ್ರೆ ಸಭಾಮಂದಿರದಲ್ಲಿ. ಈ ಸಭಾಮಂದಿರದಲ್ಲಿ ಇವರು ಏನ್ ಮಾಡಿದ್ರಂತೆ, ಇವರು ಈ ಒಂದು ವಿಷಯಗಳನ್ನ ಹೇಳಿದರು. ಸೊ ಆ ಸಭಾಮಂದಿರಗಳಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ವಚನಗಳನ್ನ ಇನ್ನ ಬರುವಂತ ವಚನಗಳನ್ನ ಓದಿದಾಗ ಅಲ್ಲಿ ಯಹೂದ್ಯರು ಮಾತ್ರ ಇರ್ಲಿಲ್ಲ, ಅನ್ಯ ಜನರು ಯಹೂದ್ಯರಾಗಿ ಬದಲಾವಣೆ ಆಗಿರುವಂತವರು ಅಥವಾ ಏನ್ರಿ ಕನ್ವರ್ಟ್ ಆಗಿರೋರು ಕೂಡ ಅಲ್ಲಿ ಆ ಸಭಾಮಂದಿರದಲ್ಲಿ ಇದ್ರು ಅಂತ ನೋಡ್ತೀವಿ. ಯಾಕೆ ಅಂದ್ರೆ ವಚನ ಬರ್ತಾ ಇರುವಾಗ ಅಲ್ಲಿ ಯಹೂದ್ಯರು ಇವರು ಹೇಳುವಂತ ಮಾತನ್ನ ಸ್ವೀಕಾರ ಮಾಡಿಲ್ಲ, ಆದ್ರೆ ಅನ್ಯ ಜನರು ಇನ್ನ ಒಂದಷ್ಟು ವಿಷಯಗಳನ್ನ ತಿಳ್ಕೊಬೇಕಂತ ಇವರ ಹಿಂದೆ ಬರುವಂತ ಒಂದು ಘಟನೆಯನ್ನ ನಾವಲ್ಲಿ ಓದ್ತೀವಿ ಬರುವಂತ ಪಾಠದಲ್ಲಿ. ಸೊ ಅದಕ್ಕೋಸ್ಕರನೇ ಇದು 2 ವರ್ಗದವರು ಅಲ್ಲಿ ಇದ್ರು ಅಂತ ಕೂಡ ನಾವು ಹೇಳ್ತೀವಿ. ಸೊ ಆ 2 ವರ್ಗದವರು ಅಲ್ಲಿ ಇದ್ದಾಗ ಸಹೋದರರೇ, ಈಗ ಪೌಲನು ಪ್ರಾರಂಭ ಮಾಡುವಾಗ ಅಲ್ಲಿ ಯಹೂದ್ಯ ಜನರ ವಿಚಾರದಲ್ಲಿ ಯಾವ ರೀತಿ ಯಹೂದ್ಯರ ಹಿನ್ನೆಲೆ, ಅವರ ಒಂದು ಜನರೇಷನ್ ಎಲ್ಲಿಂದ ಪ್ರಾರಂಭವಾಯಿತು ಅಂತ ಹೇಳಿ ಅವ್ರು ಎಲ್ಲಿ ಪ್ರಾರಂಭ ಮಾಡ್ತಾರಂತ ನೋಡ್ಬೇಕಾದ್ರೆ ತುಂಬಾ ಹಿಂದೆ ಹೋಗಿಲ್ಲ ಅವರು. ಅಬ್ರಾಹಮು, ಐಸಿಕ್, ಯಾಕೋಬು ಅವ್ರ ಕಡೆ ಎಲ್ಲ ಯಾವುದೂ ಹೋಗಿಲ್ಲ. ಇವ್ರು ಎಲ್ಲಿಂದ ಪ್ರಾರಂಭ ಮಾಡ್ತಾರಂದ್ರೆ ಐಗುಪ್ತದಲ್ಲಿ ಏನ್ರಿ ಗುಲಾಮಗಿರಿಯಲ್ಲಿದ್ದ ಯಹೂದ್ಯರನ್ನ ದೇವರು ಕಾಪಾಡಿರುವ ಒಂದು ಸನ್ನಿವೇಶದಿಂದ ಅದನ್ನ ಪ್ರಾರಂಭ ಮಾಡ್ತಾರೆ. ಓಕೆನಾ? ಸೊ ತುಂಬಾ ಮುಂದೆ ಹೋಗಿಲ್ಲ. ಮೋಸೆ, ಅಬ್ರಾಹಮು, ಐಸಿಕ್, ಜೇಕಬು ಈ ರೀತಿ ಅಲ್ಲಿಂದ ಮುಂದೆ ಹೋಗದೆ ಯಾವುದು ಪ್ರಾಮುಖ್ಯವೋ ಅದರಿಂದ ಪ್ರಾರಂಭ ಮಾಡ್ತಾರೆ. ಸೊ ಅಲ್ಲಿ ಪ್ರಾರಂಭ ಮಾಡುವಾಗ ಹೇಳ್ತಾರೆ ಸಹೋದರರೇ, ದೇವರ ಜನರಾಗಿರುವಂತ ಇಸ್ರಾಯೇಲರು ಅಂತ ಹೇಳ್ತಾರೆ ಅಲ್ವಾ. ನಮ್ಮ ಪಿತೃಗಳು ಅಲ್ವಾ, ಅಲ್ಲಿ ವಿಷಯ ಹೇಳುವಾಗ ಅಲ್ಲಿ ಪಿತೃಗಳು ಯಾವ ರೀತಿ ದೇವರು ಅವ್ರನ್ನ ಏನ್ರಿ ಒಂದು ಉನ್ನತವಾದ ಒಂದು ಆಶೀರ್ವಾದಕ್ಕೆ ತಂದ್ರು. ಅದು ಮಾತ್ರವಲ್ಲ, ಐಗುಪ್ತದ ಗುಲಾಮಗಿರಿಯಿಂದ ಅವ್ರನ್ನ ಕಾಪಾಡಿದ್ರು ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಸಹೋದರ. ಆ ಗುಲಾಮಗಿರಿಯಿಂದ ಆಚೆ ಬಂದಂತವರು ಯಾವ ರೀತಿ ರಾಜರ ಮೂಲಕ ಅವರು ನಡೆಸಲ್ಪಟ್ರು, ಯಾವ ರೀತಿ ಅಲ್ಲಿ ವಿಷಯಗಳು ನಡೀತು ಅಂತ 13ನೇ ಅಧ್ಯಾಯ 18, 19, 20 ವಚನಗಳನ್ನ ಓದೋಣ.
ಅಪೋಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 18ರಿಂದ 20 ವಚನಗಳು. ಆತನು ಸುಮಾರು 40 ವರ್ಷಗಳವರೆಗೂ ಅಡವಿಯಲ್ಲಿ ಅವರ ನಡವಳಿಯನ್ನು ಸಹಿಸಿಕೊಂಡು ಕಾನಾನ್ ದೇಶದಲ್ಲಿದ್ದ ಅನ್ಯಜನಗಳ 7 ರಾಜ್ಯಗಳನ್ನು ನಿರ್ಮೂಲ ಮಾಡಿ ಆ ಜನರ ದೇಶವನ್ನು ಅವರಿಗೆ ಬಾಧ್ಯವಾಗಿ ಹಂಚಿಕೊಟ್ಟನು. ಇಷ್ಟರೊಳಗೆ ಸುಮಾರು 150 ವರ್ಷಗಳು ಗತಿಸಿದವು. ಇದಾದ ಮೇಲೆ ಪ್ರವಾದಿಯಾದ ಸಮುವೇಲನ ಕಾಲದವರೆಗೆ ನ್ಯಾಯಾಧಿಪತಿಗಳನ್ನು ಕೊಟ್ಟನು. ತರುವಾಯ ಅವರು ಸರಿ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಈಗ ಅಲ್ಲಿ ಐಗುಪ್ತ ದೇಶದಿಂದ ಪ್ರಾರಂಭ ಮಾಡುವ ಒಂದು ವಿಷಯ. ಆ ಐಗುಪ್ತ ದೇಶದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಆ ಐಗುಪ್ತ ದೇಶದಿಂದ ಆಚೆ ಬಂದಾಗ 40 ವರ್ಷ ಅರಣ್ಯದಲ್ಲಿ ಆ ವಚನವನ್ನು ನೋಡುವಾಗ ಆತನು ಇಸ್ರೇಲ್ ಜನರು ಮಾಡಿದಂತ ಎಷ್ಟೋ ವಿಷಯಗಳನ್ನ ದೇವರು ಸಹಿಸಿಕೊಂಡ್ರು ಅಂತ ಬರೀತಾರೆ. 40 ವರ್ಷ ಆ ಅಡವಿಯಲ್ಲಿ ದೇವರು ಎಂತ ಒಂದು ಅದ್ಭುತವಾದ ಕಾರ್ಯಗಳನ್ನ ಮಾಡಿ ಇಸ್ರೇಲ್ ಜನಾಂಗವನ್ನ ಅವರು ಬದುಕಿಸಿ ಅಲ್ಲಿ ಕಾನಾನ್ ದೇಶಕ್ಕೆ ಕರೆ ತಂದಿದ್ದು ವಿಷಯಗಳನ್ನ ನೋಡುವಾಗ ದೇವರನ್ನ ಅವ್ರು ಎಷ್ಟು ಪರಿಶೋಧಿಸಿದ್ರು, ದೇವರನ್ನ ಎಷ್ಟು ದುಃಖ ಪಡಿಸಿದ್ರು, ದೇವರ ವಿಷಯದಲ್ಲಿ ಎಷ್ಟು ವಿಷಯಗಳನ್ನ ಅವ್ರು ತಪ್ಪಾಗಿ ದೇವರಿಗೆ ಮೆಚ್ಚುಗೆ ಇಲ್ಲದೆ ಇರುವಂತ ಕಾರ್ಯಗಳನ್ನ ಮಾಡಿದ್ರು ಅಂತ ಕೂಡ ನಾವು ನೋಡುವಾಗ ಅದನ್ನೇ ಅಲ್ಲಿ ಅಪೊಸ್ತಲ ಪೌಲ್ ಬರೆಯುವಾಗ ಹೇಳ್ತಾರೆ, ಅದನ್ನೆಲ್ಲ ಸಹಿಸ್ಕೊಂಡ್ರು. ಆದರೂ ಅದನ್ನ ಸಹಿಸ್ಕೊಂಡು ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಯಾವ ಕಾನಾನ್ ದೇಶವನ್ನ ಇಸ್ರೇಲ್ ಜನಾಂಗಕ್ಕೆ ಕೊಟ್ರು ಆ ಕಾನಾನ್ ದೇಶದಲ್ಲಿ 7 ಬಲಿಷ್ಠವಾದ ಒಂದು ಏನ್ರಿ ನೇಷನ್ಸ್ ಅಂತ ಇರ್ರೆ ಅಲ್ವಾ, 7 ಬಲಿಷ್ಠವಾದ ಜನರ ಆ ಒಂದು ಪ್ರಾಂತ್ಯಗಳನ್ನ ಅವ್ರಿಗೆ ಇಸ್ರೇಲ್ ಜನಕ್ಕೆ ಅದನ್ನ ಸ್ವಾಧೀನ ಪಡಿಸ್ಕೊಳ್ಳೋದಿಕ್ಕೆ, ಅದನ್ನ ಅಕ್ವೈರ್ ಮಾಡಿಕೊಂಡು ಅವರಿಗೆ ಅದನ್ನ ಕೊಡೋದಿಕ್ಕೆ ದೇವರು ಮುಂದೆ ಬಂದ್ರು. ನೋಡ್ರಿ, ಆ ದೇವರ ಒಂದು ಆ ಒಂದು ಹಿಸ್ಟ್ರಿನ ಹಂಗೇ ಹಂತ ಹಂತವಾಗಿ ಹೇಳ್ಕೊಂಡ್ ಬರ್ತಾರೆ ಪೌಲನು. ಯಾಕೆ ಇದೆಲ್ಲ ಹೇಳ್ಬೇಕಾದ್ರೆ ಕಡೆಗೆ ಒಂದು ವಿಷಯವನ್ನ ಅಲ್ಲಿ ಅವ್ರಿಗೆ ತಲುಪಿಸ್ಬೇಕು, ಅದಕ್ಕೆ ಇದನ್ನೆಲ್ಲ ಹೇಳ್ಕೊಂಡ್ ಬರ್ತಾರೆ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಆ 7 ಬಲಿಷ್ಠವಾದ ರಾಜ್ಯಗಳನ್ನ ಅವರು ಸೋಲಿಸಿ ಅಲ್ಲಿ ಇಸ್ರೇಲ್ ಜನಕ್ಕೆ ಅವರು ಆ ದೇಶಗಳನ್ನ ಒದಗಿಸ್ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ. ಅದಾದ ನಂತರ ನಾವು ನೋಡುವಾಗ ರಾಜರನ್ನ ಅಲ್ಲಿ ನೋಡುವಾಗ ಅಲ್ಲಿ ನ್ಯಾಯಾಧಿಪತಿಗಳನ್ನ ಅಲ್ಲಿ ಕೊಟ್ರು ಅವರಿಗೆ. ಆ ನ್ಯಾಯಾಧಿಪತಿಗಳನ್ನ ಕೊಡುವಾಗ ಸಹೋದರರು ಹೇಳ್ತಾರೆ, 450 ವರ್ಷ ನ್ಯಾಯಾಧಿಪತಿಗಳ ಆಳ್ವಿಕೆಯನ್ನ ಅಲ್ಲಿ ದೇವರು ಮಾಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಇದೆಲ್ಲಾನು ನಾವು ಕ್ರೊನಾಲಜಿ ಓದುವಾಗ ಆ ನ್ಯಾಯಾಧಿಪತಿಗಳ ಒಂದು ಕಾಲ ಸಮಯವನ್ನ ನೋಡುವಾಗ ಇಲ್ಲಿ ಒಂದು ವಚನದಲ್ಲಿ ನಮಗೆ ಒಂದು ಮಾಹಿತಿಯನ್ನ ಪೌಲ್ ಕೊಡ್ತಾರೆ. ಈ ನ್ಯಾಯಾಧಿಪತಿಗಳ ಕಾಲ 450 ವರ್ಷ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಾದ ನಂತರ 21ರಿಂದ 25 ವಚನಗಳನ್ನ ಓದಿ ಸಿಸ್ಟರ್. 21ರಿಂದ 25 ವಚನಗಳು. ತರುವಾಯ ಅವರು ತಮಗೆ ಅರಸನು ಬೇಕೆಂದು ಕೇಳಲು ದೇವರು ಅವರಿಗೆ ಬೆನ್ಯಾಮಿನನ ಕುಲದ ಕೀಷನ ಮಗನಾದ ಸೌಲನನ್ನು ಕೊಟ್ಟನು. ಅವನು 40 ವರ್ಷ ಆಳಿದನು. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಅವನ ಸಂತಾನದಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕನನ್ನು ಹುಟ್ಟಿಸಿದ್ದಾನೆ. ಆ ರಕ್ಷಕನೇ ಯೇಸು. ಆತನ ಆಗಮನಕ್ಕೆ ಮುಂಚೆ ಯೋಹಾನನು ಇಸ್ರಾಯೇಲ್ ಜನರೆಲ್ಲರಿಗೆ, ನೀವು ದೇವರ ಕಡೆಗೆ ತಿರುಗಿಕೊಂಡು ಸ್ನಾನ ಮಾಡಿಸಿ ಕೊಳ್ಳಬೇಕೆಂದು ಸಾರಿದನು. ಯೋಹಾನನು ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಜನರಿಗೆ, ನನ್ನನ್ನು ಯಾರೆಂದು ಯೋಚಿಸುತ್ತೀರಿ? ನಾನು ಆತನಲ್ಲ, ಆದರೆ ನನ್ನ ಹಿಂದೆ ಒಬ್ಬನು ಬರುತ್ತಾನೆ, ಆತನ ಪಾಪದ ಕೆರಗಳನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಹೇಳಿದನು. ಓಕೆ, ಸೊ ಇಷ್ಟು ವಿಷಯಗಳನ್ನ ಪೌಲನ್ ನೋಡಿ ಇಡೀ ಇಸ್ರೇಲ್ ಜನರ ಒಂದು ಇತಿಹಾಸವನ್ನ ತುಂಬಾ
ಈಸಿಯಾಗಿ ಇದನ್ನ ವಿಂಗಡಿಸಿ ಅಲ್ಲಿರುವಂತ ಅನ್ಯ ಜನರಿಗೆ ಹೇಳುವಂತ ವಿಷಯ ಕೂಡ ನಾವು ನೋಡೋದು. ಯಾಕಂದ್ರೆ ಅಲ್ಲಿರುವಂತ ಯಹೂದ್ಯರಿಗೆ ಅತಿ ಹೆಚ್ಚಾದ ಮಾಹಿತಿ ಇದ್ದಿದೆ, ಆದ್ರೆ ಅಲ್ಲಿರುವಂತ ಅನ್ಯ ಜನರಿಗೆ ಇಷ್ಟು ಮಾಹಿತಿಗಳು ಇರ್ಲಿಲ್ಲ. ಅದರಿಂದನೇ ಈ ಮಾಹಿತಿಯನ್ನ ಅವ್ರಿಗೆ ಕೊಡುವಂತದ್ದಾಗಿ, ಯಾಕಂದ್ರೆ ಅವ್ರಿಗೆ ಇನ್ನ ಆಸಕ್ತಿ ಇತ್ತು. ಯಾಕಂದ್ರೆ ಅವರು ಅನ್ಯ ಜನರಾಗಿರೋದ್ರಿಂದ ಇಷ್ಟು ಆಳವಾದ ಒಂದು ಅರ್ಥಗಳು ಅಥವಾ ಆಳವಾದ ಒಂದು ಇತಿಹಾಸ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ಆ ರೀತಿಯಲ್ಲಿ ಪೌಲನು ಇದನ್ನ ಗಮನಿಸಿನೇ ಅಲ್ಲಿ ಇರುವಂತ ಏನ್ರಿ ಅನ್ಯ ಜನರಾಗಿದ್ದು ಯಹೂದ್ಯರಾಗಿ ಈಗ ಮಾರ್ಪಡೆ ಆಗಿರುವ ಒಂದಷ್ಟು ಸಹೋದರರಿಗೆ ಈ ಮಾಹಿತಿಯನ್ನ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಸೊ ಅಲ್ಲಿ ನಾವು ನೋಡುವಾಗ ಫಸ್ಟ್ ನ್ಯಾಯಾಧಿಪತಿಗಳನ್ನ ಕೊಟ್ರು. ಅದಾದ ನಂತರ ಇಸ್ರೇಲ್ ಜನರು ಏನ್ ಮಾಡಿದ್ರಿ, ರಾಜರು ಬೇಕು ಅಂತ ಹೇಳಿದ್ರು. ಸೊ ಅವರು ಕೇಳಿದಂತೆ ರಾಜರನ್ನ ಕೊಟ್ರು. ಸೊ ಅಲ್ಲಿ ಹೇಳ್ತಾರೆ, ಸೌಲನು ಮೊದಲನೆಯ ರಾಜನಾಗಿ ಅಲ್ಲಿ ನೇಮಕ ಆದ್ರು. ಅವರು 40 ವರ್ಷ ಕಾಲ ಇಸ್ರೇಲ್ ಜನಾಂಗವನ್ನ ನಡೆಸಿದ್ರು. ಅದಾದ ನಂತರ ದಾವಿದನನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ದಾವಿದನನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಸಹೋದರರೇ ಅಲ್ಲಿ ಹೇಳ್ತಾರೆ, ಸಹೋದರರೇ, ದಾವೀದನು ಯಾವ ರೀತಿಯ ವ್ಯಕ್ತಿ ಅಂದ್ರೆ ಅಲ್ಲಿ ತಂದೆಯ ದೇವರೇ ಅವರಿಗೆ ಸಾಕ್ಷಿ ಕೊಡುವಂತದ್ದಾಗಿದೆ. ನನ್ನ ಹೃದಯಕ್ಕೆ ನನ್ನ ಹೃದಯವನ್ನ ಬಲ್ಲವನಾಗಿರುವಂತ ಒಂದು ವ್ಯಕ್ತಿ ಯಾರು ಅಂದ್ರೆ ದಾವೀದನು ಅಂತ ದೇವರೇ ಸಾಕ್ಷಿ ಕೊಡುವಂತದ್ದಾಗಿದೆ. ಇಲ್ಲಿ ಅಲ್ವಾ, ಮ್ಯಾನ್ ಆಫ್ಟರ್ ಮೈ ಓನ್ ಆರ್ಟ್ ಅಂತ ಹೇಳ್ತಾರೆ. ನನ್ನ ಹೃದಯಕ್ಕೆ ಹೃದಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನನ್ನ ಚಿತ್ತವನ್ನ ನೆರವೇರಿಸುವ ವ್ಯಕ್ತಿ ಯಾರಂದ್ರೆ ದಾವೀದನು ಅಂತ ದೇವರೇ ಸಾಕ್ಷಿ ಕೊಡುವಂತ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಸೊ ಅದನ್ನ ಹೇಳಿ ನೀವು 13ನೇ ಅಧ್ಯಾಯ 23ನೇ ವಚನವನ್ನ ಓದಿ ನೋಡುವಾಗ ಅಲ್ಲಿ ಹೇಳ್ತಾರೆ, ದಾವೀದನ ಸಂತಾನದಿಂದ ದೇವರು ವಾಗ್ದಾನ ಮಾಡಿದಂತ ಒಬ್ಬ ರಕ್ಷಕನನ್ನ ನಿಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಇಲ್ಲೇ ಟರ್ನಿಂಗ್ ಪಾಯಿಂಟ್. ಇಷ್ಟೆಲ್ಲಾ ವಿಚಾರಗಳನ್ನ ಹೇಳಿ ಯೇಸು ಸ್ವಾಮಿನ ಎಲ್ಲಿ ಕನೆಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ದಾವೀದನ ಸಂತಾನದಿಂದ ಒಂದು ರಕ್ಷಕನು ನಿಮ್ಗೆ ಬರ್ತಾರೆ ಅಂತ ಪ್ರವಾದನೆಗಳು ಹೇಳಿರುವಂತ ವಿಷಯವನ್ನ ಇಲ್ಲಿ ತಲುಪಿಸ್ತಾರೆ. ಆ ಪ್ರವಾದಿಗಳ ಮೂಲಕ ನಮಗೆ ಏನ್ ಮಾಹಿತಿ ಅಂದ್ರೆ, ಬರುವಂತ ರಕ್ಷಕನು ದಾವೀದನ ಸಂತಾನದಿಂದ ಬರುವನಾಗಿರ್ಬೇಕು ಅಂತ ನಮಗ್ ಗೊತ್ತಾಗಿದೆ. ಸೊ ಈ ಒಂದು ರಕ್ಷಕನೇ ನಿಮ್ಮ ಮಧ್ಯದಲ್ಲಿ ಈಗಾಗ್ಲೇ ಯಹೂದ್ಯರಿಂದ ಕೊಲ್ಲಲ್ಪಟ್ಟಿರುವ ಯೇಸು ಕ್ರಿಸ್ತನು ಅಂತ ಹೇಳಿ ಅಲ್ಲಿ ಒಂದು ವಿಷಯವನ್ನ ತಲುಪಿಸ್ತಾರೆ ಸಹೋದರ. ಈತನ ವಿಚಾರವಾಗಿನೇ ಸ್ಥಾನಿಕನಾದ ಯೋಹಾನನು ಈತನ ಬಗ್ಗೆನೆ ಈತನು ಬರೋದಿಕ್ಕೆ ಮುಂಚೆ ಅವನು ಸಾಕ್ಷಿ ಕೊಡ್ತಾ ಇದ್ರು ಅಂತ ಕೂಡ ಅಲ್ಲಿ ಹೇಳುವಂತ ವಿಷಯವನ್ನ ನೋಡ್ತೀವಿ ಸಹೋದರ. ಯಾವ ರೀತಿ ಇಸ್ರೇಲ್ ಜನರು ಅವರು ಅವರ ಪಾಪಗಳನ್ನ ಬಿಟ್ಟು ಪಾಪಗಳಿಗೆ ಮನವರಿಕೆ ಮಾಡಿ ಅದರಿಂದ ಆಚೆ ಬಂದು ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ರಿ ಅನ್ನುವ ಒಂದು ವಿಚಾರವನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಯೋಹಾನನ ಸ್ನಾನಿಕನಾದ ಯೋಹಾನನ ವಿಚಾರವಾಗಿ ಹೇಳುವಾಗ ಯೇಸು ಸ್ವಾಮಿ ಯಾರು ಅಲ್ಲಿ ಕೊಲ್ಲಲ್ಪಟ್ರೋ ಅವರ ಒಂದು ವಿಚಾರವಾಗಿ ಯೋಹಾನನು ಸಾಕ್ಷಿ ಕೊಡ್ತಾನೆ. ಜನರು ಯೋಹಾನನನ್ನೇ ಒಂದು ವೇಳೆ ರಕ್ಷಕನು ಅಂತ ತಿಳ್ಕೊಳ್ಬಾರ್ದು ಅಂತ ಹೇಳಿನೇ ಯೋಹಾನನು ಅದನ್ನ ವ್ಯಕ್ತಪಡಿಸ್ತಾರೆ. ನೀವು ಕಾಯುವಂತ ಮೆಸಯ ನಾನಲ್ಲ, ನಾನು ಹೋದ ನಂತರ ನಾನು ಇನ್ನೊಬ್ಬ ದೇವರು ದಾವೀದನ ಒಂದು ಸಂತಾನದಿಂದ ಒಂದು ರಕ್ಷಕನನ್ನ ಬರಮಾಡ್ತಾರೆ. ಆ ಒಂದು ರಕ್ಷಕನಕ್ಕೋಸ್ಕರನೇ ನೀವು ಕಾಯ್ತಾ ಇರುವ ರಕ್ಷಕ, ಆತನ ಒಂದು ಕಾಲಿನ ಆ ಒಂದು ಶಾಂಡಲ್ಸ್ ನ ಕೂಡ ನಾನು ಅಂಟೈ ಮಾಡೋದಿಕ್ಕೆ ನಾನು ಪಾತ್ರನಲ್ಲ ಅಂತ ಹೇಳಿ ಆ ಒಂದು ರಕ್ಷಕನನ್ನ ಆತನಿಗೆ ಕೊಡುವಂತ ಗೌರವವನ್ನ ಅಲ್ಲಿ ಯೋಹಾನನಾದ ಸ್ನಾನಿಕನಾದ ಯೋಹಾನನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ಅಲ್ಲಿ ಸೌಲನು ಇಷ್ಟು ವಿಷಯಗಳನ್ನ ಪೌಲು ಅಲ್ಲಿ ಸಾಕ್ಷಿಯಾಗಿ ಹೇಳ್ತಾರೆ ಸಹೋದರ. ಯೋಚನೆ ಮಾಡಿ ಸಹೋದರರೇ, ನಾವು ಕೂಡ ಈ ಸತ್ಯದ
ಬೆಳಕಿಗೆ ಮಾರ್ಗಕ್ಕೆ ಬಂದಾಗ ಎಷ್ಟೋ ಪಾಠಗಳು ನಮಗೆ ಸಹೋದರರು ಕೊಡ್ಬೇಕಾದ್ರೆ ಅದಕ್ಕೆ ಅವರು ಅದರ ಹಿನ್ನೆಲೆಯನ್ನ ಯಾವ ರೀತಿ ಪ್ರಾರಂಭ ಮಾಡಿ ಆ ಒಂದು ಮುಖ್ಯವಾದ ಒಂದು ಮೂಲಭೂತವಾದ ಒಂದು ಮಾಹಿತಿನ ನಮಗೆ ಕೊಡ್ಬೇಕಾದ್ರೆ ಸಹೋದರಗಳು ಎಷ್ಟು ವಿಷಯಗಳನ್ನ ಫಸ್ಟ್ ನಮಗೆ ಮನವರಿಕೆ ಮಾಡಿ ಅದಾದ ನಂತರ ಆ ಒಂದು ಮೂಲಭೂತವಾದ ಒಂದು ಸತ್ಯಗಳನ್ನ ನಮಗೆ ಪ್ರಕಟಿಸಿದ್ರು ಅಂತ ನೋಡ್ಬೇಕಾದ್ರೆ ಎಲ್ಲಾನು ದೇವರ ಒಂದು ಏನ್ರಿ ಜ್ಞಾನದಿಂದ ಸಹೋದರಗಳು ಮಾಡುವಂತ ವಿಷಯಗಳು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರರೇ. ನಾವು ಕೂಡ ಈ ಒಂದು ಸತ್ಯದ ಬೆಳಕಿಗೆ ಬರುವಾಗ ನಾವು ಕೂಡ ಬೇರೆಯೊಬ್ಬರಿಗೆ ಸಾಕ್ಷಿ ಅಂತ ಹೇಳುವಾಗ ನಾವು ಯಾವುದೇ ವಿಷಯವನ್ನ ಏನ್ ಮಾಡಕ್ಕಾಗಲ್ರಿ, ಇಮ್ಮಿಡಿಯೇಟ್ ಆಗಿ ಹಂಗೆ ಒಂದಷ್ಟು ಮಾಹಿತಿಗಳನ್ನ ಕೊಡಕ್ಕೆ ಸಾಧ್ಯ ಆಗಲ್ಲ. ಅದರ ಹಿನ್ನೆಲೆಯನ್ನ ಹೋಗಿ ನಮ್ಮ ಏನ್ರಿ ಜನರಲ್ ಆಗಿ ಕ್ರೈಸ್ತರಿಗೆ ಇರುವಂತ ನಂಬಿಕೆ ಏನು, ಸೊ ಯೇಸು ಸ್ವಾಮಿ ಅಂದ್ರೆ ಹೆಂಗೆ ಅವ್ರು ನಂಬ್ತಾರೆ, ಅವರ ಒಂದು ಜೀವ ಯಾವ ರೀತಿ ಅವರಿಗೆ ಉಪಯೋಗ ಆಗಿದೆ, ಇದೆಲ್ಲಾನು ಹೇಳ್ಬೇಕಾದ್ರೆ ಅಲ್ಲಿ ತುಂಬಾ ಮುಖ್ಯವಾಗಿ ಏನು ಅಂದ್ರೆ ಯೇಸು ಸ್ವಾಮಿಯ ಈಡು ಬಲಿ ಅಲ್ವಾ, ರ್ಯಾನ್ಸಮ್. ಇದನ್ನ ನಾವು ಎಲ್ಲೇ ಹೋಗಿ ಸಾಕ್ಷಿ ಹೇಳಿದ್ರು ಕೂಡ ಇದನ್ನ ನಮಗೆ ಪ್ರಾಮುಖ್ಯವಾದ ಒಂದು ವಿಷಯವನ್ನ ನಾವು ಹೇಳೋದಕ್ಕೆ ದೇವರು ನಮ್ಗೆ ಒಂದು ಅವಕಾಶವನ್ನ ಮಾಡ್ತಾರೆ. ಸೊ ಈ ಯೇಸು ಸ್ವಾಮಿನೇ ಏನ್ರಿ ಆ ಒಂದು ಜನರ ಪಾಪಗಳನ್ನ ಅದನ್ನ ಹೋಗಲಾಡಿಸಿ ದೇವರ ಕೃಪೆಯಿಂದ ಮರಣವೆನ್ನುವ ಶಾಪವನ್ನ ನಮ್ಮಿಂದ ತೆಗೆದುಹಾಕೋದಿಕ್ಕೆ ಅವರ ರಕ್ತನೇ ಬೇಕಾಗಿತ್ತು ಅಂತ ಹೇಳಿ ನಾವು ಹೇಳೋದಿಕ್ಕೆ ಎಷ್ಟೋ ವಿಚಾರಗಳನ್ನ ನಾವು ಅದರ ಹಿನ್ನೆಲೆಯನ್ನ ಮಾತಾಡುವ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತೀವಿ. ಸೊ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಈಗಿನ ಕಾಲದಲ್ಲೂ ಕೂಡ ಯಾವ ರೀತಿ ಪೌಲನು ಈ ಸುವಾರ್ತೆಯ ವಿಷಯದಲ್ಲಿ ಯೇಸು ಸ್ವಾಮಿನೇ ಮೆಸಾಯ ಅಂತ ಹೇಳೋದಿಕ್ಕೆ ಆ ಒಂದು ಯಹೂದ್ಯರ ಚರಿತ್ರೆಯನ್ನ ಹೇಳಿ ಯಾವ ರೀತಿ ಅದನ್ನ ಲಿಂಕ್ ಮಾಡ್ತಾರೋ ಅದೇ ತರನೇ ಈಗಲೂ ಕೂಡ ನಮಗೆ ಸಿಕ್ಕಿರುವಂತ ಈ ಬೆಳಕನ್ನ ಹಳೆ ಒಡன்பಡಿಕೆಯಲ್ಲಿ ಇರುವಂತ ಪ್ರವಾದನೆಗಳು ಅಲ್ವಾ, ಹೊಸ ಒಡன்பಡಿಕೆಯಲ್ಲಿ ಇರುವಂತ ಯೇಸು ಕ್ರಿಸ್ತನ ಮಾತುಗಳು, ಇದನ್ನೆಲ್ಲ ನಾವು ಲಿಂಕ್ ಮಾಡಿ ಏನ್ ಮಾಡ್ತೀವ್ರಿ, ಈ ಸತ್ಯದ ಬೆಳಕನ್ನ ಸರಿಯಾದ ರೀತಿಯಲ್ಲಿ ತಲುಪಿಸೋದಕ್ಕೆ ದೇವರು ಆ ಜ್ಞಾನವನ್ನ ನಮಗೆ ಕೊಡ್ತಾರೆ. ಸೊ ಆ ರೀತಿಯ ವಿಚಾರಗಳನ್ನ ನಾವು ಹೋಲಿಕೆ ಮಾಡ್ತೇವೆ. ಸೊ ಅಲ್ಲಿ ಸಹೋದರರೇ, ಪೌಲನ ಒಂದು ಸಾಕ್ಷಿಯನ್ನ ನಿಧಾನಕ್ಕೆ ನಾವು ಆಲೋಚನೆ ಮಾಡಿದಾಗ ಬರ್ನಬನು ನಾವು ನೋಡಿದ್ವಿ, ಸೌಲನಿಗೂ ಬರ್ನಬನಿಗೆ ಇದ್ದಂತ ಒಂದು ವ್ಯತ್ಯಾಸಗಳು ಏನು, ಅವರ ಒಂದು ಗುಣಮಟ್ಟದಲ್ಲಿ ಯಾವ ರೀತಿಯ ಒಂದು ವಿಚಾರಗಳು ಅಡಗಿತ್ತು ಅಂತ ನಾವು ಕಳೆದ ವಾರದಲ್ಲಿ ನೋಡಿದ್ವಿ. ಸೊ ಇಲ್ಲಿ ಕೂಡ ನಾವು ಏನ್ ನೋಡ್ತೀವಿ ಅಂದ್ರೆ ಬರ್ನಬನು ನೋಡೋದಿಕ್ಕೆ ಆಚೆ ಒಂದು ಆಚೆ ನೋಡೋದಿಕ್ಕೆ ತುಂಬಾ ಒಂದು ಅಟ್ರಾಕ್ಟಿವ್ ಆಗಿ ಇದ್ರೂ ಕೂಡ ನಾವು ನೋಡಿದ್ವಿ ಪೌಲನು ಸ್ವಲ್ಪ ಆ ಒಂದು ಆಕರ್ಷಣೆಯಾಗಿಲ್ಲದೆ ಇರೋದು ಕೂಡ ಅವರಿಗೆ ಇದ್ದಂತ ನಾಲೆಜ್ ಇದೆಯಲ್ಲ, ಆ ಅರಿವು. ಯಾಕಂದ್ರೆ ಅವ್ರು ಬಂದು ಏನಾಗಿದ್ರಿ, ಪರಿಸೇಯರಾಗಿದ್ರು ಅಲ್ವಾ, ಅವ್ರು ಫ್ಯಾರಸಿ ಆಗಿದ್ರು. ಅವರು ದೇವರ ಒಂದು ಧರ್ಮಶಾಸ್ತ್ರದಲ್ಲಿ ಅತಿ ಹೆಚ್ಚಾದ ಮಾಹಿತಿ ಪಡ್ಕೊಂಡಿರುವಂತ ವ್ಯಕ್ತಿಯಾಗಿದ್ರು, ಒಂದು ಸ್ಕಾಲರ್ ಆಗಿದ್ರು ಅವರು. ಅದಕ್ಕೋಸ್ಕರನೇ ಅಲ್ಲಿ ನೋಡಿ ಬರ್ನಬನು ಸೈಲೆಂಟ್ ಆಗಿದ್ದು ಪೌಲನು ಮಾಡುವಂತ ಕೆಲಸದಲ್ಲಿ ಅವರ ಸಂಗಡ ಇದ್ದು ಬರ್ತಾರೆ ಅಷ್ಟೇ ಅಲ್ವಾ, ಅದನ್ನೇ ನಾವು ನೋಡ್ತೀವಿ. ಸೊ ಪೌಲನು ಇಲ್ಲಿ ನೋಡುವಾಗ ಅವರಿಗೆ ಆ ಯಹೂದ್ಯರ ಹಿನ್ನೆಲೆ ಅಲ್ವಾ, ಯಹೂದ್ಯರ ಹಿನ್ನೆಲೆ ತುಂಬಾ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಅವರು ಎಲ್ಲಿಂದ ಪ್ರಾರಂಭ ಮಾಡಬೇಕು, ಯಾವ ರೀತಿ ಯೇಸು ಸ್ವಾಮಿಯನ್ನ ಕನೆಕ್ಟ್ ಮಾಡಬೇಕು ಅಂತೇಳಿ ಆ ಜ್ಞಾನವನ್ನ ಪಡೆದಿರುವಂತರಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಪೌಲನು ಕೊಟ್ಟಂತ ಸಾಕ್ಷಿಯಲ್ಲಿ ವಿಶೇಷವಾದ ವಿಷಯಗಳು ಏನಪ್ಪಾ ನಾವು ನೋಡ್ಬೋದು ಅಂದ್ರೆ ಸಹೋದರರೇ, ಅಲ್ಲಿ ಪೌಲನು ನಾವು ನೋಡಿದ್ವಿ ಐಗುಪ್ತದ ಒಂದು ವಿಚಾರವನ್ನ ಪ್ರಾರಂಭ ಮಾಡ್ತಾರೆ. ಸೊ ಐಗುಪ್ತದಲ್ಲಿ ಅಲ್ಲಿ ಇದ್ದಂತ ಜನರು ಯಹೂದ್ಯರು ಯಾರು ಅಂದ್ರೆ ಯಾಕೋಬಿನಿಂದ ಬಂದಂತ 12 ಸಂತತಿಗಳು ಅಂತ ನಾವು ನೋಡ್ತೀವಿ ಸಹೋದರರೇ. ಆ ರೀತಿಯ ವಿಚಾರಗಳಲ್ಲಿ ನಾವು ನೋಡುವಾಗ, ಈಗ ಈ ವಿಚಾರಗಳನ್ನ ನೋಡುವಾಗ ಸಹೋದರರೇ, ಪೌಲನಿಗೆ ವಿಶೇಷವಾದ ಆ ಒಂದು ಕಾರ್ಯಗಳು ಗೊತ್ತಿದ್ದರಿಂದ ಅದಕ್ಕೆ
ಏನ್ ವಿಚಾರ ಇದರಲ್ಲಿ ನಾವು ಏನ್ ಪಾಠ ನೋಡ್ಬೇಕು ಅಂದ್ರೆ ಸಹೋದರರೇ, ನಾವು ಕೂಡ ಈ ಒಂದು ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಸತ್ಯವೇದದ ಒಂದು ಮಾಹಿತಿ ನಮ್ಮಲ್ಲಿ ಅತಿ ಹೆಚ್ಚಾಗಿರ್ಬೇಕು. ನಾವು ಅನುದಿನವೂ ನಾವು ದೇವರ ವಾಕ್ಯಗಳಿಗೆ ಗಮನ ಕೊಡಬೇಕು. ಆ ವಾಕ್ಯಗಳನ್ನ ನಮ್ಮ ಮನಸ್ಸಲ್ಲಿ ನಾವು ಬರೆದಿಟ್ಕೋಬೇಕು. ಸೊ ನಾವು ಎಷ್ಟು ಸತ್ಯವೇದದಲ್ಲಿ ಇರುವಂತ ವಿಚಾರಗಳ ಮೇಲೆ ನಮ್ಮ ಮಾಹಿತಿ ಇದೆಯೋ ಅಷ್ಟು ಸುಲಭವಾಗಿ ಈ ಸತ್ಯದ ಬೆಳಕನ್ನ ಬೇರೆ ಒಬ್ಬರಿಗೆ ಸುಲಭವಾಗಿ ಕೊಡೋದಿಕ್ಕೆ ಸಾಧ್ಯತೆಗಳಿದೆ. ಅದನ್ನ ನಂಬೋ ರೀತಿಯಲ್ಲಿ ನಾವು ಹೇಳೋದಿಕ್ಕೆ ಸಾಧ್ಯತೆಗಳಿದೆ ಸಹೋದರರೇ. ಅದೇ ನಾವು ಇಲ್ಲಿ ಪೌಲನಿಂದ ನಾವು ಪಡ್ಕೊಂಡಿರುವಂತ ಒಂದು ವಿಶೇಷವಾದ ಪಾಠ ಅಂತ ಕೂಡ ನಾವು ಹೇಳ್ಬೋದು ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ನಮಗೆ ಈ ಒಂದು ಕಾಲ ಸಮಯದ ಒಂದು ಪಾಠ ನಮ್ಗೆ ಇದೆಯಲ್ಲ, ಕ್ರೊನಾಲಜಿ ಇದೆಯಲ್ಲ, ಆ ಕ್ರೊನಾಲಜಿಯಲ್ಲಿ ಪೌಲನು ಹೇಳಿದಂತ ಈ ಒಂದು ಸಾಕ್ಷಿಯಲ್ಲಿ 2 ವಿಚಾರಗಳು ಆ ಕ್ರೊನಾಲಜಿಯಲ್ಲಿ ಒಂದು ಮುಖ್ಯವಾದ ಲಿಂಕ್ ನಮಗೆ ಸಿಗುವಂತದ್ದಾಗಿದೆ. ಒಂದು ನಾವು ನೋಡ್ದಂಗೆ ಸಹೋದರರೇ, ಅಲ್ಲಿ ಏನಂದ್ರೆ 40 ವರ್ಷ ಅಡವಿಯಲ್ಲಿ ಅವರು ಪ್ರಯಾಣ ಮಾಡಿರುವಂತ ಒಂದು ಮಾಹಿತಿ ಸಿಗ್ತಾ ಇದೆ. ಎರಡನೇದು ನ್ಯಾಯಾಧಿಪತಿಗಳ ಒಂದು ರಾಜ್ಯಭಾರದ ಸಮಯ 450 ವರ್ಷ ಅಂತ ಕೂಡ ನಮಗೆ ಮಾಹಿತಿ ಸಿಗ್ತಾ ಇದೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ರೀತಿಯ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಅಂತ ಬಂದಾಗ ಪೌಲನು ಕೊಟ್ಟಂತ ಈ ಮಾಹಿತಿ ನಮ್ಮ ಕ್ರೊನಾಲಜಿ ಪಾಠಕ್ಕೆ ತುಂಬಾ ಮುಖ್ಯವಾಗಿ ಯೂಸ್ ಆಗುವಂತ ಒಂದು ವಿಷಯ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಅಲ್ಲಿ ಯಾವ ರೀತಿ ದೇವರು ಅವ್ರನ್ನ ನಡೆಸಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆ ಅಡವಿಯೆಲ್ಲ ನಡೆದಂತ ಘಟನೆಗಳು ಎಲ್ಲ ಕೂಡ ನಾವು ನೋಡಿರುವ ಒಂದು ವಿಷಯವಾಗಿ ಇತ್ತು ಅಂತ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಈಗ ಪೌಲನ ಒಂದು ವಿಚಾರ ಎಲ್ಲಿ ಬಂತು ಅಂತ ನೋಡ್ಬೇಕಾದ್ರೆ ದಾವೀದನ ಹತ್ರ ಬಂದು ಅವರು ನಿಂತಾಗ ಅಲ್ಲಿ ತುಂಬಾ ಸುಲಭವಾದ ಒಂದು ವಿಚಾರಗಳನ್ನ ಹೇಳುವಂತದ್ದಾಗಿದೆ ಸಹೋದರರೇ. ಆ ವಿಚಾರಗಳನ್ನ ನಾವು ಓದ್ಬೇಕಾದ್ರೆ ಅಲ್ಲಿ ನಾವು ನೋಡುವಂತದ್ದಾಗಿದ್ರೆ 13ನೇ ಅಧ್ಯಾಯ 23ರಿಂದ 25 ಇನ್ನೊಂದ್ಸರಿ ಓದಿ ಸಿಸ್ಟರ್. ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 23ರಿಂದ 25 ವಚನಗಳು. ಅವನ ಸಂತಾನದಿಂದ ದೇವರು ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕನನ್ನು ಹುಟ್ಟಿಸಿದ್ದಾನೆ. ಆ ರಕ್ಷಕನೇ ಯೇಸು. ಆತನ ಆಗಮನಕ್ಕೆ ಮುಂಚೆ ಯೋಹಾನನು ಇಸ್ರಾಯೇಲ್ ಜನರೆಲ್ಲರಿಗೆ ನೀವು ದೇವರ ಕಡೆಗೆ ತಿರುಗಿಕೊಂಡು ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿದನು. ಯೋಹಾನನು ತನ್ನ ಸೇವೆಯನ್ನು ಪೂರೈಸುತ್ತಿರುವಾಗ ಜನರಿಗೆ, ನನ್ನನ್ನು ಯಾರೆಂದು ಯೋಚಿಸುತ್ತೀರಿ? ನಾನು ಆತನಲ್ಲ, ಆದರೆ ನನ್ನ ಹಿಂದೆ ಒಬ್ಬನು ಬರುತ್ತಾನೆ. ಆತನ ಪಾದದ ಕೆರಗಳನ್ನು ಬಿಚ್ಚುವುದಕ್ಕೆ ನಾನು ಯೋಗ್ಯನಲ್ಲ ಎಂದು ಹೇಳಿದನು. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ಬೇಕಾದ್ರೆ ಆ 40 ವರ್ಷ ಅಡವಿಯಲ್ಲಿ ಆದಂತ ಅನುಭವಗಳನ್ನ ನಾವು ನೋಡುವಾಗ ಸಹೋದರರೇ, ಪೌಲನು ಎಷ್ಟು ವಿಷಯಗಳನ್ನ ಹೇಳ್ತಾರೆ ಅಂದ್ರೆ ಅವರು ಮಾಡಿದಂತ ಎಷ್ಟೋ ಕಾರ್ಯಗಳನ್ನ ದೇವರು ಸಹಿಸ್ಕೊಂಡ್ರು ಅಂತ ಬರೀತಾರೆ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ದೇವರು ಅವ್ರನ್ನ ಆ 40 ವರ್ಷದಲ್ಲಿ ಯಾವ ರೀತಿ ಅವರು ತುಂಬಾನೇ ಅವರ ಮೇಲೆ ಒಂದು ತಾಯಿ ಯಾವ ರೀತಿ ಆ ಮಗುವಿನ ಮೇಲೆ ಮಮತೆ ತೋರಿಸ್ತಾರೋ, ಅಥವಾ ಒಂದು ಏನಂತ ಹೇಳ್ತಾರೆ ಅಂದ್ರೆ ಒಂದು ಹದ್ದು ಯಾವ ರೀತಿ ಆ ಮಗುವನ್ನ ಪರಾಮರಿಸ್ತದೋ ಆ ರೀತಿ ತಂದೆಯ ದೇವರು ಇಸ್ರೇಲ್ ಜನಾಂಗವನ್ನ ಆ ಅಡವಿಯಲ್ಲಿ ನಡೆಸಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ. ಆ ಅಡವಿಯಲ್ಲಿ ಅವರು ದೇವರಿಗೆ ವಿಧೇಯರಾಗಿ ಇಲ್ದೇ ಇರುವಾಗ ಕೂಡ ಅವ್ರನ್ನ ನಾಶ ಮಾಡದೆ ಅವ್ರನ್ನ ಕಾಪಾಡಿ ಅವರು ಕಾನಾನ್ ದೇಶಕ್ಕೆ ಕರ್ಕೊಬಂದು ಕೂಡ ಮಾತ್ರ ಅಲ್ಲ, ಅದಾದ ನಂತರ ಕೂಡ ಅಲ್ಲಿ ನಾವು ವಚನವನ್ನ ಓದ್ತೀವಿ, ಅಡವಿಗೆ ಬಂದಂತ ಇಸ್ರಾಯೇಲರು ಎಲ್ಲರೂ ಕೂಡ ಅಡವಿಯಲ್ಲಿ ಸತ್ತೋದ್ರು. ಅಲ್ಲಿ ಕಾಲೇಬ್ ಮತ್ತೆ ಯೋಶುವ ಮಾತ್ರನೇ ಅಲ್ಲಿ ಅಳುಬ್ರಲ್ಲಿ ಅಲ್ಲಿ
ಕಾನಾನಿಗೆ ಪ್ರವೇಶ ಕೊಟ್ಟಿರೋರು ಯಾರು ಅಂದ್ರೆ ಅಲ್ಲಿ ಐಗುಪ್ತಲ್ಲಿ ಬಿಟ್ಟಂತ ಎಲ್ಲಾ ಏನ್ರಿ ವ್ಯಕ್ತಿಗಳನ್ನ ಹೋಲಿಕೆ ಮಾಡುವಾಗ ಅವ್ರೆಲ್ಲಾ ಅರಣ್ಯದಲ್ಲಿ ಅಡವಿಯಲ್ಲಿ ಅಲ್ಲಿ ಮರಣವನ್ನ ಕಂಡ್ರು. ಯಾಕಂದ್ರೆ ದೇವರಿಗೆ ವಿಧೇಯರಾಗಿರ್ಲಿಲ್ಲ. ಕಾಲೇಬ್ ಮತ್ತು ಯೋಶುವ ಮಾತ್ರನೇ ಆ ಅಳುಬರಲ್ಲಿ ಕಾನಾನ್ ದೇಶವನ್ನ ಬಂದು ಸೇರಿದ್ರು ಅಂತ ಕೂಡ ನಮಗೆ ಮಾಹಿತಿ ಇದೆ ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಈ ಒಂದು ಸಭಾಮಂದಿರದಲ್ಲಿ ಯಹೂದ್ಯರು ಮತ್ತೆ ಅನ್ಯ ಜನರಾಗಿ ಇದ್ದಂತ ಅನ್ಯ ಜನರು ಯಹೂದ್ಯರಾಗಿ ಕನ್ವರ್ಟ್ ಆಗಿರೋರು ಕೂಡ ಆ ಸಭಾಮಂದಿರದಲ್ಲಿ ಇರೋದ್ರಿಂದ ಇಷ್ಟು ಮಾಹಿತಿಗಳನ್ನ ತಿಳಿಸ್ತಾ ಇದ್ದಾರೆ. ಆ ಮಾಹಿತಿಗಳನ್ನ ತಿಳಿಸುವಾಗ ಈಗ ಅಲ್ಲಿ ಹೇಳ್ತಾರೆ, ದಾವೀದನ ಸಂತಾನದಿಂದ ಒಬ್ಬ ಏನ್ರಿ ರಕ್ಷಕನನ್ನ ಕಳಿಸ್ತೀನಿ ಅಂತ ಹೇಳಿರುವ ವ್ಯಕ್ತಿ ಯಾರು ಅಂದ್ರೆ, ನೀವು ಈಗ ಆಗ್ಲೇ ಕೊಂದಾಕಿರುವಂತ ಅಥವಾ ಮರಣಕ್ಕೆ ಒಳಪಡಿಸಿರುವಂತ ಯೇಸು ಕ್ರಿಸ್ತನೇ ಅಂತ ಕೂಡ ಹೇಳ್ತಾರೆ ಸಹೋದರ ಸಹೋದರರೇ. ಈಗ ಸಹೋದರ ಸಹೋದರ ಯೋಚನೆ ಮಾಡಿ, ಅಲ್ಲಿ ಇರುವಂತ ಅನ್ಯ ಜನರಿಗೆ ಯೇಸು ಕ್ರಿಸ್ತನು ಯಾರು ಅನ್ನೋದನ್ನ ಈಗ ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿರುವಂತ ಯಹೂದ್ಯರ ಮಧ್ಯದಲ್ಲಿ ಬಂದಿರುವಂತ ಆ ಅನ್ಯ ಜನರು ಕೂಡ ಅಲ್ಲಿ ಯೇಸು ಸ್ವಾಮಿಯ ವಿಚಾರಗಳನ್ನ ಏನ್ ಮಾಡಿರ್ಬೋದು, ಅವ್ರಿಗೆ ಮಾಹಿತಿ ಇದ್ದಿರ್ಬೋದು. ಯಾಕಂದ್ರೆ ಯೆರೂಸಲೇಮಲ್ಲಿ ನಡೆದಂತ ಘಟನೆಗಳು ಆತರ ಅಲ್ವಾ. ಆ ಯೆರೂಸಲೇಮಲ್ಲಿ ನಡೆದಂತ ಘಟನೆಗಳ ಆ ಯೇಸು ಸ್ವಾಮಿ ಇದ್ದ ಸಮಯದಲ್ಲಿ ಯಾವ ರೀತಿ ಅವರ ಒಂದು ಅವರು ಮಾಡಿದಂತ ಅದ್ಭುತ ಕಾರ್ಯಗಳು ಅಲ್ಲಿ ಇಡೀ ಎಲ್ಲಾ ಪ್ರಾಂತ್ಯಕ್ಕೂ ಅದು ಕೇಳಲ್ಪಡ್ತು ಅಂತ ಕೂಡ ನಾವು ನೋಡ್ತೀವಿ. ಆ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಈ ಅನ್ಯ ಜನರಿಗೆ ಕೂಡ ಯೇಸು ಸ್ವಾಮಿಯ ವಿಚಾರಗಳು ಮುಟ್ಟಿರ್ಬೇಕು. ಅದಾದ ನಂತರ ಯಾವಾಗ ನೀರೋ ಅರಸನ ಮೂಲಕ ಯೆರೂಸಲೇಮಲ್ಲಿ ಒಂದು ದೊಡ್ಡ ಒಂದು ಒಂದು ಕಲವರ ಅಥವಾ ಒಂದು ಕ್ರೈಸ್ತರನ್ನ ಹಿಂಸಿಸುವ ಒಂದು ವಿಷಯಗಳು ಪ್ರಾರಂಭವಾದಾಗ ಅನೇಕ ಯಹೂದ್ಯ ಕ್ರೈಸ್ತರು ಏನ್ರಿ ಆ ಪ್ರಾಂತ್ಯವನ್ನ ಬಿಟ್ಟು ನಾನಾ ಪ್ರದೇಶಗಳಿಗೆ ಸುತ್ತಮುತ್ತ ಇರೋ ಒಂದು ದೇಶಗಳಿಗೆ ಓಡೋದ್ರು ಅಂತ ನೋಡ್ತೀವಿ. ಆ ರೀತಿ ಓಡೋಗಿರುವ ಒಂದು ಗುಂಪೆ ಇಲ್ಲಿ ನಾವು ಅಂತೋಕ್ಯ ಅನ್ನುವ ಈ ಪಟ್ಟಣದಲ್ಲಿ ಅವರು ಇದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಎಷ್ಟು ವಿಷಯಗಳನ್ನ ನಮಗೆ ಇಲ್ಲಿ ತಲುಪಿಸ್ತಾರೆ ಅಂತ ನಾವು ನೋಡ್ಬೋದು ಸಹೋದರ ಸಹೋದರರೇ. ಸೊ ಆವಾಗ ಅಲ್ಲಿ ಇನ್ನೊಂದು ವಿಚಾರವನ್ನು ನೋಡುವಾಗ ಯೋಹಾನ ಏನ್ರಿ ಸ್ಥಾನಿಕನಾದ ಯೋಹಾನ ವಿಚಾರದಲ್ಲಿ ಅಲ್ಲಿ ಪೌಲನು ಮಾತಾಡುವಾಗ ಹೇಳ್ತಾರೆ, ಅವರು ಯೋಹಾನನು ಯೇಸು ಸ್ವಾಮಿ ಬರೋದಕ್ಕೆ ಮುಂಚೆ ಇಸ್ರೇಲ್ ಜನಾಂಗವನ್ನ ಅವ್ರನ್ನ ಸ್ವೀಕಾರ ಮಾಡೋದಕ್ಕೆ ಅವರು ತಯಾರಿ ಮಾಡಿದ್ರು ಅಂತ ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರ. ಸೊ ಆ ರೀತಿಯಲ್ಲಿ ಇನ್ನೊಂದು ವಿಶೇಷವಾದ ಒಂದು ಗುಣವನ್ನ ಈ ಪಾಠದಲ್ಲಿ ಏನ್ ನೋಡ್ಬೋದು ಅಂದ್ರೆ, ಯೋಹಾನನು ಸಹೋದರ ಸಹೋದರರೇ ಅಲ್ಲಿ ಯೇಸು ಕ್ರಿಸ್ತನ ವಿಚಾರದಲ್ಲಿ ನಾವು ನೋಡುವಾಗ ಯಾವ ರೀತಿ ಯೋಹಾನನು ಸಹೋದರ ಸಹೋದರರೇ ಅವರ ಬಾಯಿಯಿಂದ ಬಂದಂತ ಮಾತುಗಳು ಅಲ್ಲಿ ರಕ್ಷಕನು ಅಥವಾ ಯೇಸು ಸ್ವಾಮಿಯ ವಿಚಾರದಲ್ಲಿ ನೋಡ್ಬೇಕಾದ್ರೆ ಅವರು ಆ ರಕ್ಷಕನಿಗೆ ಬರುವಂತ ಗೌರವ ಏನು ಅಂದ್ರೆ, ಆತನಿಗಿಂತ ಚಿಕ್ಕ ವಯಸ್ಸಾಗಿರುವಂತ ಯೇಸು ಸ್ವಾಮಿಗೆ ಕೂಡ ಅವರು ಯಾವ ರೀತಿ ಗೌರವ ಕೊಡ್ತಾ ಇದ್ರು ಅಂದ್ರೆ ಹೇಳ್ತಾರೆ, ಅವರ ಕಾಲಿನ ಪಾದರಕ್ಷೆಗಳನ್ನ ನಾನು ಬಿಚ್ಚೋದಿಕ್ಕೆ ಕೂಡ ನಾನು ಅರ್ಹನಲ್ಲ ಅಂತ ಹೇಳುವಾಗ ಆತನು ಎಷ್ಟು ಗೌರವವನ್ನ ಆ ರಕ್ಷಕನಿಗೆ ಕೊಡ್ತಾರೆ ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ. ಇದೆಲ್ಲಾನು ನಾವು ನೋಡುವಾಗ ಅವರು ಆತನನ್ನೇ ಅವರು ಎಷ್ಟು ತಗ್ಗಿಸಿಕೊಂಡು ಆ ರಕ್ಷಕನಿಗೆ ಕೊಡುವಂತ ಒಂದು ಗೌರವವನ್ನ ಕೊಟ್ರು ಅಂತ ಕೂಡ ನೋಡ್ತೀವಿ. ಇದೇ ರೀತಿಯಲ್ಲಿ ಸ್ಥಾನಿಕನಾದ ಯೋಹಾನನ ತಾಯಿ ಕೂಡ ನೀವು ನೋಡ್ಬೇಕಾದ್ರೆ ಮರಿಯಾಳನ ಒಂದು ಏನ್ರಿ ಹೊಟ್ಟೆಯಲ್ಲಿ ಇರುವಂತ ಯೇಸು ಸ್ವಾಮಿಯ ಒಂದು ವಿಚಾರವನ್ನ ನೋಡುವಾಗ ಅವರು ಮರಿಯಾಳಳು ಯಾವಾಗ ಎಲಿಸಬೆತ್ ಮನೆಗೆ ಬರ್ತಾರೋ ಆವಾಗ ಎಲಿಸಬೆತ್ ಒಂದು ವಿಷಯವನ್ನ ಹೇಳ್ತಾರೆ ಅಲ್ವಾ. ಅಲ್ಲಿ ಹೇಳ್ತಾರೆ, ನಿನ್ನ ಹೊಟ್ಟೆಯಲ್ಲಿ ಇರುವಂತವರು ವಿಶೇಷವಾದವರು ಅಂತ ಹೇಳಿ ಅಲ್ಲಿ ಕೂಡ ಆ ಮರಿಯಾಳಲು ಎಲಿಸಬೆತ್ಗಿಂತ ವಯಸ್ಸಲ್ಲಿ ಚಿಕ್ಕವರಾಗಿದ್ರು ಕೂಡ ಅವರು
ಒಂದು ವಿಶೇಷವಾದ ಒಂದು ಕಾರ್ಯಕ್ಕೋಸ್ಕರ ದೇವರು ಅವ್ರನ್ನ ಏನ್ರಿ ಆರಿಸ್ಕೊಂಡಿದ್ದಾರೆ ಅಂತ ಹೇಳಿ ಮರ್ಯಾದನ್ನ ಅಲ್ಲಿ ಏನ್ ಮಾಡ್ತಾರೆ, ಗೌರವಿಸ್ತಾರೆ. ಇದೆಲ್ಲಾನು ತಾಯಿ ಯಾವ ರೀತಿಯ ಒಂದು ಒಂದು ಗುಣದಲ್ಲಿದ್ರೋ ಅದೇ ರೀತಿ ಯೋಹಾನನು ಕೂಡ, ಸ್ನಾನಿಕನಾದ ಯೋಹಾನನು ಕೂಡ ಅದೇ ಒಂದು ಗುಣವನ್ನ ಹೊಂದಿರುವಂತ ವ್ಯಕ್ತಿಯಾಗಿದ್ದು ಯೇಸು ಕ್ರಿಸ್ತನಿಗೆ ಆತನು ಕೊಟ್ಟಂತ ಗೌರವವನ್ನ ಕೂಡ ನಾವಿಲ್ಲಿ ನೋಡುವಂತದ್ದಾಗಿದೆ ಸಹೋದರರೇ. ಸೊ ಇಷ್ಟು ವಿಚಾರಗಳನ್ನ ನಾವು ನೋಡುವಾಗ ನಮಗೆ ಈ ದಿನದಲ್ಲಿ ನಾವು ನೋಡಿದಂತ ವಿಚಾರಗಳಲ್ಲಿ ಸಹೋದರರೇ, ಅಪೊಸ್ತಲ ಪೌಲ್ ಕೊಟ್ಟಂತ ಸಾಕ್ಷಿಯನ್ನೇ ನಾವು ನಮ್ಮ ಒಂದು ಮನಸ್ಸಿಗೆ ತಂದುಕೊಡೋಣ. ಯಾವ ರೀತಿ ಪೌಲನು ಸಾಕ್ಷಿ ಕೊಟ್ಟು ಆ ಸಾಕ್ಷಿಯಲ್ಲಿ ಯೇಸು ಸ್ವಾಮಿಯನ್ನ ಅಲ್ಲಿ ದಾವೀದನ ಒಂದು ವಂಶಾವಳಿಯಿಂದ ಬರುವಂತ ಒಬ್ಬ ಪ್ರವಾದಿ ಒಬ್ಬ ರಕ್ಷಕನನ್ನ ಕಳಿಸ್ತೀನಿ ಅಂತ ಹೇಳಿದ್ದು ಬೇರೆ ಯಾರು ಇಲ್ಲ, ಯೇಸು ಸ್ವಾಮಿನೇ ಅಂತ ಅಲ್ಲಿ ತಿಳಿಸುವಂತದ್ದ ವಿಷಯವನ್ನ ಕೂಡ ನಾವು ನೋಡ್ಬೇಕು ಸಹೋದರ. ಸೊ ಅದರಿಂದ ಈ ಒಂದು ಮಾಹಿತಿಗಳನ್ನ ಇನ್ನ ನಾವು ಈ ಓದಿದಂತ ವಚನಗಳನ್ನ ಮತ್ತೆ ನಾವು ಓದಿದಾಗ ನಮಗೆ ಯಾವ ರೀತಿಯ ಮಾಹಿತಿ ಸಿಗುತ್ತೆ. ಸೊ ಇದೇ ಒಂದು ರೀತಿಯಲ್ಲಿ ನಾವು ಕೂಡ ಈ ನಾವು ಪಡ್ಕೊಂಡಿರುವ ಸತ್ಯದ ಬೆಳಕನ್ನ ಬೇರೆಯೊಬ್ಬರಿಗೆ ನಾವು ಹೇಳಬೇಕಾದ್ರೆ ಈ ರೀತಿ ನಾವು ಮಾಹಿತಿಗಳನ್ನ ಕೊಟ್ಟು ಅಲ್ವಾ, ಲಾಜಿಕಲ್ ಆಗಿ ನಾವು ಒಂದಷ್ಟು ವಿಷಯಗಳನ್ನ ಅವ್ರಿಗೆ ತಲುಪಿಸ್ಬೇಕು ಸಹೋದರ ಅಲ್ವಾ. ಯೇಸು ಸ್ವಾಮಿ ನನ್ನ ರಕ್ಷಕ ಅಂತ ಹೇಳುವಾಗ ಆ ರಕ್ಷಕನು ಯೇಸು ಸ್ವಾಮಿ ಆಗಿದ್ದು ಯಾವ ರೀತಿ ಅಂತ ಹೇಳಿ ಅಲ್ಲಿಂದ ಒಂದಷ್ಟು ವಿಷಯಗಳನ್ನ ಹೇಳಬೇಕು. ಆದಾಮನು ಪಾಪ ಮಾಡ್ದ, ಆದಾಮನಿಗೆ ಈಡು ಬಲಿಯಾಗಿ ಅಥವಾ ಆದಾಮನಿಗೆ ಸರಿಸಮಾನನಾಗಿರುವಂತ ಯೇಸು ಕ್ರಿಸ್ತನನ್ನ ದೇವರು ಈ ಭೂಮಿಗೆ ಕಳಿಸಿದ್ರು. ಆ ಯೇಸು ಸ್ವಾಮಿನೇ ಆದಾಮಿಗೆ ಈಡು ಬಲಿಯಾಗಿ ಆತ ಜೀವವನ್ನ ಕೊಟ್ರು. ಅದರಿಂದ ಆದಾಮಿನಿಂದ ಯಾರೆಲ್ಲ ಬರ್ತೀವೋ, ಯಾರೆಲ್ಲ ಮರಣವನ್ನ ಹೊಂದಿರ್ತೀವೋ ಅವರು ಕ್ರಿಸ್ತನಿಂದ ಜೀವವನ್ನ ಪಡ್ಕೊಳ್ಳೋದಕ್ಕೆ ದೇವರು ಈ ಈಡು ಬಲಿಯನ್ನ ಅಥವಾ ರ್ಯಾನ್ಸಮ್ನ ನಮಗೆ ಮಾಡಿಸ್ಕೊಟ್ಟಿದ್ದಾರೆ ಅಂತ ಈ ರೀತಿಯ ಮಾಹಿತಿಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ನಾವು ಒಬ್ಬೊಬ್ರು ಕೂಡ ಈ ಒಂದು ಜ್ಞಾನದಲ್ಲಿ ಈ ಒಂದು ಅರಿವನ್ನ ನಾವು ಪಡ್ಕೋಬೇಕು ಸಹೋದರ. ಅಪೊಸ್ತಲ ಪೌಲ್ ಹೇಳೋ ರೀತಿಯಲ್ಲಿ ಈ ಸುವಾರ್ತೆಯನ್ನ ಸಾರೋದು ನನಗೆ ದೇವರು ಕೊಟ್ಟಂತ ದೊಡ್ಡ ಜವಾಬ್ದಾರಿ ಅಂತ ಹೇಳ್ತಾರೆ. ಸೊ ಬರೇ ಸಹೋದರಗಳಿಗೆ ಮಾತ್ರ ಅಲ್ಲ, ಸಹೋದರಿಯರು ಕೂಡ ಈ ಒಂದು ಸುವಾರ್ತೆಯನ್ನ ಅವ್ರಿಗೆ ಸಿಕ್ಕದಾಗಲ್ಲ, ಯಾರಿಗೆಲ್ಲ ಅದನ್ನ ಕೇಳೋದಿಕ್ಕೆ ಕಿವಿ ಇದೆಯೋ ಅವ್ರಿಗೆ ಸಾರೋದಿಕ್ಕೆ ತಯಾರಾಗಿರ್ಬೇಕು. ಆ ತಯಾರು ಹೆಂಗಿರ್ಬೇಕಂದ್ರೆ ದೇವರ ವಾಕ್ಯದಲ್ಲಿ ನಾವು ಪ್ರವೀಣರಾಗಿರ್ಬೇಕು. ದೇವರ ವಾಕ್ಯದಲ್ಲಿ ಹೆಂಗೆ ಈ ಸುವಾರ್ತೆಯನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳ್ಬೇಕು ಅನ್ನೋ ಒಂದು ಜ್ಞಾನವನ್ನ ದೇವರಿಂದ ನಾವು ಕೇಳಬೇಕು ಅಲ್ವಾ. ಅದು ಕೇಳಿ ನಾವು ಪಡ್ಕೊಂಡು ಆ ಸುವಾರ್ತೆಯ ಕಾರ್ಯದಲ್ಲಿ ಇನ್ನೂ ಅತಿ ಹೆಚ್ಚಾಗಿ ನಾವು ಬೆಳಿಬೇಕು ಸಹೋದರ. ಅದೇ ನಾವು ಇವತ್ತು ಪೌಲನಿಂದ ಕಲಿತಿರುವಂತ ಒಂದು ವಿಶೇಷವಾದ ವಿಷಯ ಅಂತ ಕೂಡ ನೋಡ್ತೀವಿ. ದೇವರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಈ ಸಾಕ್ಷಿಯನ್ನ ಇನ್ನ ಮುಂದುವರಿಸ್ತಾರೆ ಅಪೊಸ್ತಲರು. ಸೊ ಅದನ್ನ ಕೂಡ ನಾವು ಓದೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ನಾವು ಈ ದಿನ ಕೂಡ ನಾವು ಎಲ್ಲಿಂದ ಪ್ರಾರಂಭ ಮಾಡಿದೀವಿ ಅಂದ್ರೆ ಸಹೋದರರೇ, ನಾವು ಅಪೊಸ್ತಲರ ಕಾರ್ಯಗಳು 13ನೇ ಅಧ್ಯಾಯ 14ನೇ ವಚನದಿಂದ ಪ್ರಾರಂಭ ಮಾಡಿದ್ವಿ. 13ನೇ ಅಧ್ಯಾಯ 14ನೇ ವಚನದಿಂದ ಪ್ರಾರಂಭ ಮಾಡಿ 13ನೇ ಅಧ್ಯಾಯ 25ನೇ ವಚನ ತನಕ ನಾವು ನೋಡಿದ್ವಿ. ಸೊ ಇದನ್ನ ನೀವು ಗುರುತಿಸ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನೀವು ಮತ್ತೆ ಇದನ್ನ ಮೆಲುಕಾಕ್ರಿ. ಇದರಲ್ಲಿ ಇನ್ನು ಅನೇಕ ವಿಚಾರಗಳ ಬಗ್ಗೆ ಏನಾದ್ರೂ ನಮಗೆ ಮಾಹಿತಿ ಬೇಕು ಅಂದ್ರೆ ಅದನ್ನ ಕೂಡ ನಾವು ಏನ್ ಮಾಡೋಣ, ಮತ್ತೆ ಇನ್ನ ಅತಿ ಹೆಚ್ಚಾಗಿ ಓದಿ ನಾವು ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸಹೋದರರೇ. ಸೊ ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ 13ನೇ ಅಧ್ಯಾಯ 26ನೇ ವಚನದಿಂದ ನಮ್ಮ ಈ ಪಾಠವನ್ನ ನಾವು ಮುಂದುವರಿಸೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸೊ ಈ ಒಂದು ಕೂಟಕ್ಕೆ ನಾವು ಒಂದು ಪ್ರಾರ್ಥನೆಯ ಮೂಲಕ ಈ ಕೂಟವನ್ನ ನಾವು ಮುಕ್ತಾಯಗೊಳ್ಳೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರರಾದ ಮೋಹನ್ ರಾಜ್ ಬ್ರದರ್ ಈ ಒಂದು ಸಭೆಯನ್ನ ಪ್ರಾರ್ಥನೆ ಮೂಲಕ ಇದನ್ನ
ನೆರವೇರಿಸಿದ ತರ ಹೇಳ್ಕೊತೀವಿ. ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಕನೆಕ್ಟ್ ಆಗ್ತಾ ಇಲ್ಲ. ಪ್ರಸನ್ನ ಬ್ರದರ್ ಪ್ರಾರ್ಥನೆ ಮಾಡಕ್ಕಾಗತ್ತಾ? ಮಾತಾಡೋದು ಕೇಳ್ತಾ ಇದೆಯಾ? ಕೇಳಿಸ್ತಿದೆ. ಹಾ, ಸರಿ ಅಮ್ಮ, ನಾನೇ ಪ್ರಾರ್ಥನೆ ಮಾಡ್ಬಿಡ್ತೀನಿ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆಯೇ, ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ನಿಮ್ಮ ಕೃಪೆ, ನಿಮ್ಮ ದಯೆ ನಮ್ಮ ಮಧ್ಯದಲ್ಲಿದ್ದು, ನೀವು ನಿಮ್ಮ ಸಂಕಲ್ಪದ ಪ್ರಕಾರ ಯೇಸು ಕ್ರಿಸ್ತನ ಮೂಲಕ ಸಭೆಯನ್ನ ಉಂಟು ಮಾಡಿ, ಆ ಸಭೆಗೆ ನಮ್ಮನ್ನ ಕೂಡ ಆಹ್ವಾನಿಸಿ, ನಿಮ್ಮ ಸತ್ಯದ ಬೆಳಕಲ್ಲಿ ನಮ್ಮನ್ನ ನಡೆಸಿ, ಆದಿ ಸಭೆಯಲ್ಲಿ ಯಾವ ರೀತಿ ಸುವಾರ್ತೆಯನ್ನ ಸಾರಿದ್ರೋ ಆ ರೀತಿಯಲ್ಲಿ ಈಗ ಕೂಡ ಸಭೆಯ ಕೊನೆಯಲ್ಲಿರುವಂತ ನಾವು ಕೂಡ ಈ ಸುವಾರ್ತೆಯನ್ನ ಕಿವಿಯಿರೋರಿಗೆ ನಾವು ಸಾರುವಂತ ಒಂದು ಜವಾಬ್ದಾರಿಯನ್ನ ನಮಗೆ ಕೊಟ್ಟಿದ್ದೀರಾ ತಂದೆಯ ದೇವ್ರೆ. ಅದಕ್ಕೋಸ್ಕರ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ. ಈ ದಿನ ಕೂಡ ಪಾಠದ ಮೂಲಕ ನಾವು ಅನೇಕ ವಿಷಯಗಳನ್ನ ತಿಳ್ಕೊಂಡ್ವಿ. ಸತತವಾಗಿ ತಂದೆಯ ದೇವ್ರೆ, ನಾವು ಈ ಒಂದು ಪಾಠವನ್ನ ನಿಮ್ಮ ಒಂದು ಪವಿತ್ರಾತ್ಮನ ಶಕ್ತಿಯಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಮತ್ತೆ ನಿಮ್ಮ ಒಂದು ಯೋಜನೆಯನ್ನ ಇನ್ನೂ ಅತಿ ಹೆಚ್ಚಾಗಿ ಆಳವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯದಲ್ಲಿ ಇನ್ನೂ ಪ್ರವೀಣತೆಯನ್ನ ಹೊಂದಿ ನಾವು ಕ್ರಿಸ್ತನ ಸ್ವರೂಪವನ್ನ ನಾವು ಧರಿಸ್ಕೊಳ್ಳೋದಿಕ್ಕೆ ನಮ್ಗೆ ಬೇಕಾಗಿರುವಂತ ಅವಕಾಶಗಳನ್ನ ನೀವು ಮಾಡಿಕೊಡ್ಬೇಕು ಅಂತ ಈ ದಿನದಲ್ಲಿ ಕೂಡ ಸಭೆಯಾಗಿ ನಾವು ಒಬ್ಬೊಬ್ರು ನಿಮ್ಮಲ್ಲಿ ಮನವರಿಕೆ ಮಾಡ್ಕೋತೀವಿ ತಂದೆಯ ದೇವ್ರೆ. ನಾವು ಮತ್ತೆ ನಾವು ಸಭೆಯಾಗಿ ಸೇರುವ ತನಕ ನಿಮ್ಮ ಒಂದು ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನ ನಡೆಸಬೇಕು ಅಂತ ಹೇಳಿ ಈ ಪ್ರಾರ್ಥನೆಯನ್ನ ನಿಮ್ಮ ಕುಮಾರನ ಮತ್ತೆ ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಅತಿ ಉನ್ನತವಾದ ಹೆಸರಿನಲ್ಲಿ ಬೇಡ್ಕೋತೀವಿ ನಮ್ಮ ಸ್ವರ್ಗೀಯ ತಂದೆಗೆ. ಎಲ್ಲ ಸಹೋದರ ಸಹೋದರಿಗಳು ಧನ್ಯವಾದಗಳು. ಥ್ಯಾಂಕ್ ಯು. Thank you. Good night. ಎಲ್ಲ ಬ್ರದರ್ ಸಿಸ್ಟರ್ಗೆ ನಮಸ್ತೆ ಬ್ರದರ್, ಎಲ್ಲ ಬ್ರದರ್ ಸಿಸ್ಟರ್ ಎಲ್ಲ ಬ್ರದರ್